Hello everyone. Today we are going to discuss about artificial construction materials, constituents of good brick earth. This is for session number 1 and module number 2. Myself Arun from Department of Collegiate and Technical Education. As always, before discussing any session, we know how to know what we are going to learn for this particular session. That is learning outcomes for this particular session. Let us see the outcomes for this particular session. In that, at the end of the session, learners will be able to understand the artificial construction materials, understand the importance of ingredients of the brick earth, and learners at the end of this session, learners will be able to understand the distinguish the effects of harmful ingredients of the brick earth. So these are the session outcomes. So as we have discussed, myself and my colleagues were discussed about natural construction materials in our previous sessions, and this unit number 2 is dedicated for the artificial construction materials. So let us discuss what is this artificial construction materials. So as we all know, artificial construction materials are those man-made materials from naturally occurring materials whose properties are altered by means of artificial mechanisms. ಸೊ ಕೃತಕವಾದಂಥ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಏನು ಅಂತಂದರೆ, ನಮಗೆ ನೈಸರ್ಗಿಕವಾಗಿ ಸಿಗುವಂತಹ ಎಲ್ಲ ಒಂದು ವಸ್ತುಗಳನ್ನು ಉಪಯೋಗಿಸ್ಕೊಂಡು ಅದರಲ್ಲಿರುವಂಥ ಗುಣಮಟ್ಟಗಳನ್ನು ನಾವು ಬದಲಾಯಿಸಿ ನಮಗೆ ಬೇಕಾಗಿರುವಂಥ ಒಂದು ಅದರ ಗುಣಗಳನ್ನು ಅಥವಾ ಪ್ರಾಪರ್ಟೀಸ್ಗಳನ್ನು ಅಳವಡಿಸ್ಕೊಂಡು ತಯಾರು ಮಾಡುವಂತಹ ಕೃತಕವಾದಂಥ ಮೆಟೀರಿಯಲ್ ಅಂತ ಕರಿತೀವಿ. ಇದಕ್ಕೆ ಕೃತಕವಾದಂತಹ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್, ಕೃತಕ ಕಾಮಗಾರಿ ವಸ್ತುಗಳು, ಇದನ್ನ ನಾವು ರೆಡಿ ಮಾಡ್ತೀವಿ. ಇದನ್ನ ಆರ್ಟಿಫಿಷಿಯಲ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಆರ್ ಆಸ್ ಫಾಲೋಸ್. ಸೊ ಆರ್ಟಿಫಿಷಿಯಲ್ ಕೃತಕವಾದಂಥ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ಗಳು ಈ ಕೆಳಕಂಡಂತೆ ಇರುತ್ತವೆ. ಇದರಲ್ಲಿ ಬ್ರಿಕ್ಸ್, ಟೈಲ್ಸ್, ಸಿಮೆಂಟ್, ಪ್ರಿಕಾಸ್ಟ್ ಕಾಂಕ್ರೀಟ್ ಪ್ರಾಡಕ್ಟ್ಸ್, ಟಿಂಬರ್, ಫ್ಲೈವುಡ್, ಐರನ್, ಜಿಂಕ್, ಅಲ್ಯೂಮಿನಿಯಂ, ಸ್ಟೀಲ್ ಎಟ್ಸೆಟ್ರಾ ಇವೆಲ್ಲನೂ ಏನಿದು ಆರ್ಟಿಫಿಷಿಯಲ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ಗಳು. ಸೊ ಇದರಲ್ಲಿ ಒಂದೊಂದಾಗಿ ನಾವು ಒಂದೊಂದು ಟಾಪಿಕ್ ಆಗಿ ಒಂದೊಂದು ಸೆಷನ್ ಆಗಿ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನಾನು ಈ ಮೊದಲನೇ ಸೆಷನ್ ಅಲ್ಲಿ ಬ್ರಿಕ್ ಅರ್ತ್ ಬಗ್ಗೆ ಮಾತ್ರ, ಕಾಂಪೋಸಿಷನ್ ಆಫ್ ಬ್ರಿಕ್ ಅರ್ತ್ ಬಗ್ಗೆ ಮಾತ್ರ ಹೇಳ್ತೀನಿ. ಸೊ ತದನಂತರ ನಿಮಗೆ ಮುಂದಿನ ಬರುವಂಥ ಎಲ್ಲ ಸೆಷನ್ಗಳಲ್ಲಿ, ಸಬ್ಸಿಕ್ವೆಂಟ್ ಸೆಷನ್ಸ್ಗಳಲ್ಲಿ ನಿಮಗೆ ಟೈಲ್ಸು, ಸಿಮೆಂಟು, ಪ್ರಿಕಾಸ್ಟ್ ಪ್ರಾಡಕ್ಟ್ಸು, ಟಿಂಬರ್ಸು, ಫ್ಲೈವುಡ್ ಇದರೆಲ್ಲ ಬಗ್ಗೆನೂ ನಿಮಗೆ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಬ್ರಿಕ್ಸ್ ಅಂದ ತಕ್ಷಣ ನಮಗೆ ನೆನಪಾಗೋದೇನು? ಇಟ್ಟಿಗೆ. ಈ ಬ್ರಿಕ್ಸ್ನ ನಾವು ಮಾಡಬೇಕು ಅಂತಂದರೆ ಅದಕ್ಕೆ ಇಟ್ಟಿಗೆಯಲ್ಲಿ ಕಾಂಪೋಸಿಷನ್ಗಳು, ಅದರಲ್ಲಿರುವಂಥ ಇನ್ಗ್ರೀಡಿಯೆಂಟ್ಸ್ಗಳು ಚೆನ್ನಾಗಿರಬೇಕು. ಇನ್ಗ್ರೀಡಿಯೆಂಟ್ಸ್ಗಳು ಚೆನ್ನಾಗಿದ್ರೆ ಮಾತ್ರ ಆ ಬ್ರಿಕ್ಕು ಚೆನ್ನಾಗಿರುತ್ತೆ. ಆ ಇನ್ಗ್ರೀಡಿಯೆಂಟ್ಸ್ಗಳು, ಕಾಂಪೋಸಿಷನ್ಗಳು ಏನೆಲ್ಲ ಇರಬೇಕು ಒಳ್ಳೆ ಬ್ರಿಕ್ ತಯಾರಾಗೋಕ್ಕೆ ಅನ್ನೋದನ್ನ ನಾವು ಈಗ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಈ ಎಲ್ಲ ಹಂತಗಳಲ್ಲೂ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ನಮಗೆ ತುಂಬ ಉಪಯುಕ್ತತೆಯನ್ನು ಹೊಂದಿರುತ್ತದೆ. ಆಲ್ ದೀಸ್ ಇಂಗ್ರೀಡಿಯೆಂಟ್ಸ್ ವಿಚ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ are so you see before going through these actual ingredients, let us discuss this small introduction about the brick. Bricks are the most commonly used construction materials. Bricks are prepared by molding clay in rectangular blocks of uniform size and then drying and burning in these blocks. So in order to get a good quality brick, the brick earth should contain the following constituents. ಸೊ ಒಂದು ಒಳ್ಳೆ ಕ್ವಾಲಿಟಿ, ನಿಮಗೆ ಒಳ್ಳೆ ಗುಣಮಟ್ಟವನ್ನು ಹೊಂದಿರುವಂಥ ಬ್ರಿಕ್ ಬೇಕು ಅಂತಂದರೆ ಅದರಲ್ಲಿ ಈ ಕೆಳಕಂಡಂಥ ಇಷ್ಟು ಕಾಂಪೋಸಿಷನ್ಗಳು ಅದರದೇ ಆದಂಥ ಪ್ರಮಾಣದಲ್ಲಿ ಇದ್ದರೆ ನಮಗೆ ಅದು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ನಮಗೆ ಸಿಗತ್ತೆ. ಯಾವುದೆಲ್ಲ ಗುಡ್ ಅರ್ತ್ ಬ್ರಿಕ್ನ ತಗೊಳ್ಳೋಕ್ಕೆ ಗುಡ್ ಅರ್ತ್ ಬ್ರಿಕ್ ಅರ್ತ್ ಯಾವುದು ಅಂತಂದರೆ, ಬ್ರಿಕ್ ಅರ್ತ್ ಅಂತಂದರೆ ಮಣ್ಣು. ಬ್ರಿಕ್ನ ರೆಡಿ ಮಾಡುವಂಥ ಒಂದು ಮಣ್ಣನ್ನು ನಾವು ಬ್ರಿಕ್ ಅರ್ತ್ ಅಂತ ಕರಿತೀವಿ. ಅದರಲ್ಲಿ ಸಿಲಿಕಾ, ಅಲ್ಯೂಮಿನಾ, ಲೈಮ್, ಐರನ್ ಆಕ್ಸೈಡ್, ಮ್ಯಾಗ್ನೇಸಿಯಾ ಇದೆಲ್ಲನೂ ಇಂಪಾರ್ಟೆಂಟ್ ಆಗಿರುವಂಥ ಪ್ಯಾರಾಮೀಟರ್ಸು. ಇದರಲ್ಲಿ ಅದರದ್ದೇ ಆದಂತಹ ಪರಿಮಾಣದಲ್ಲಿ ಅದು ಹೊಂದಿರಬೇಕು, ಪ್ರಮಾಣದಲ್ಲಿ ಇದಿರಬೇಕು. ಆಯಾ ಪ್ರಮಾಣದಷ್ಟೇ ಇರಬೇಕು. ನಿಮಗೆ ಒಂದು ಚಾರ್ಟ್, ಒಂದು ಪಟ್ಟಿ ಬರುತ್ತೆ, ಆ ಪಟ್ಟಿ ತೋರಿಸ್ತೀನಿ. ಐ ವಿಲ್ ಶೋ ಯು ದಟ್ ಕಂಪ್ಲೀಟ್ ಟೇಬಲ್ ಆಫ್ ಕಂಟೆಂಟ್ಸ್ ಅಂಡ್ ಅಲಾಂಗ್ ವಿತ್ ದ ಪರ್ಸೆಂಟೇಜ್ ಆಫ್ ದೀಸ್ ಇಂಗ್ರೀಡಿಯೆಂಟ್ಸ್. ಸೊ ಸಿಲಿಕಾ
ಮತ್ತೆ ಅಲ್ಯೂಮಿನಿಯಂ, ಲೈಮ್, ಐರನ್ ಆಕ್ಸೈಡ್, ಮೆಗ್ನೀಷಿಯಂನ ಹೊರತುಪಡಿಸಿ ಬೇರೆ ಮೆಟೀರಿಯಲ್ ಕೂಡ ಇರ್ತವೆ. ಅದು ಆರ್ಗ್ಯಾನಿಕ್ ಕಾಂಪೋಸಿಷನ್ಸ್ ಅಲ್ಪ ಪ್ರಮಾಣದಲ್ಲಿ ಇರುತ್ತೆ. ಅದು ಬಿಟ್ರೆ ನಿಮಗೆ ಹಾರ್ಮ್ಫುಲ್ ಇಂಗ್ರೀಡಿಯೆಂಟ್ಸ್ಗಳು ಯಾವುದು ಅಂತ ಕೂಡ ನಿಮಗೆ ನಾನು ಈ ಸೆಷನ್ ಮುಗಿಯೋಷ್ಟರಲ್ಲಿ ಹೇಳ್ಕೊಡ್ತೀನಿ. ಸೊ ಲೆಟ್ ಅಸ್ ಡಿಸ್ಕಸ್ ದ ಬ್ರಿಕ್ ಅರ್ತ್. ಬ್ರಿಕ್ ಅರ್ತ್ ಅಂತಂದ್ರೆ ಏನು? ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು, ಇಲ್ಲಿ ಮಣ್ಣಿದೆ, ಮಣ್ಣನ್ನು ಅಗ್ದಿದ್ದಾರೆ, ಅದೇ ಕ್ವಾಲಿಟಿ ಮಣ್ಣು ಸಿಗ್ತಾ ಇದೆ ಅವರಿಗೆ. ಅದನ್ನ ನೀವು ಉಪಯೋಗ ಮಾಡಿಕೊಂಡು ಬ್ರಿಕ್ ಅರ್ತ್ನ ಒಂದ್ ಕಡೆಗೆ ಹಿಪ್ ಮಾಡಿದ್ದಾರೆ, ಇನ್ನೊಂದ್ ಕಡೆಗೆ ಬರ್ನಿಂಗ್ ಮಾಡ್ತಿರೋದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಸೊ ಇದು ಬಂದ್ಬಿಟ್ಟು ಬ್ರಿಕ್ ಅರ್ತ್. ಇದು ಒಳ್ಳೆ ಕ್ವಾಲಿಟಿ ಮಣ್ಣನ್ನ ತಗೊಂಡು ಇಲ್ಲಿ ಬ್ರಿಕ್ ನ ಲೇ ಮಾಡಿದ್ದಾರೆ, ಈ ಸ್ಟ್ಯಾಕ್ ಮಾಡಿದ್ದಾರೆ, ಏರ್ ಡ್ರೈ ಮಾಡ್ತಿದ್ದಾರೆ, ಆಮೇಲೆ ಈ ಬರ್ನ್ ಮಾಡ್ತಿರೋದನ್ನ ನೀವು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಷ್ಟು ಪ್ರಾಸೆಸ್ ಇದರಲ್ಲಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ದಿಸ್ ಇಸ್ ಅ ಮೌಲ್ಡ್. ಸೊ ರೆಕ್ಟ್ಯಾಂಗ್ಯುಲರ್ ಮೌಲ್ಡ್ ಅಂತ ಏನು ವರ್ಡ್ ಯೂಸ್ ಮಾಡಿದ್ವಲ್ಲ, ರೆಕ್ಟ್ಯಾಂಗ್ಯುಲರ್ ಮೌಲ್ಡ್ ಅಲ್ಲೇನೆ ನಾವು ಈ ಮಣ್ಣನ್ನ ಹಾಕ್ಬಿಟ್ಟು ನೀರಿನ ಜೊತೆಗೆ ಮಿಕ್ಸ್ ಮಾಡಿ ಬೇಕಾದಂತ ಒಂದು ಕನ್ಸಿಸ್ಟೆನ್ಸಿನ ಪಡ್ಕೊಂಡು ನಾವಿಲ್ಲಿ ಬ್ರಿಕ್ ನ ಲೇ ಮಾಡಿದೀವಿ. ಈ ಲೇ ಆಗಿರೋ ಬ್ರಿಕ್ ನ ತಗೊಂಡು ಏನ್ ಮಾಡ್ತೀವಿ, ಡ್ರೈ ಮಾಡ್ತೀವಿ, ಏರ್ ಡ್ರೈ, ಬರ್ನ್ ಆನ್ ದಿ ಗಳಲ್ಲಿ ಬರ್ನ್ ಮಾಡಿಬಿಟ್ಟು ಬ್ರಿಕ್ ನಮಗೆ ಬೇಕಾಗಿರುವಂತಹ ಒಂದು ಪ್ರಾಪರ್ಟಿನ ಹೊಂದ್ಕೊಳ್ಳುತ್ತೆ. ಸೊ ಇಟ್ ವಿಲ್ ಗೆಟ್ ಅ ಪ್ರಾಪರ್ಟಿ ವಿಚ್ ವಿ ಆರ್ ಡಿಸೈರಿಂಗ್ ಫಾರ್ ದಿ. ಸೊ ಏನೆಲ್ಲ ಇರಬೇಕು ಈ ಬ್ರಿಕ್ ಅರ್ತ್ ಅಂತಂದ್ರೆ ಏನಿದು? A good brick earth should be such that when prepared with the water it can be easily molded, dried and burnt without cracking or warping. ಸೊ ಒಂದು ಗುಡ್ ಬ್ರಿಕ್ ಅರ್ತ್ ಅಂತಂದ್ರೆ, ಒಳ್ಳೆ ಮಣ್ಣು ಅಂತಂದ್ರೆ ಏನು ಅಂತಂದ್ರೆ, ನೀರ್ ಜೊತೆಗೆ ಮಿಕ್ಸ್ ಮಾಡಿ ಅದು ಮೌಲ್ಡಿಂಗ್ ಅಲ್ಲಿ ರೆಕ್ಟ್ಯಾಂಗ್ಯುಲರ್ ಮೌಲ್ಡ್ ನೋಡಿದಿಲ್ಲ ಪ್ರೀವಿಯಸ್ ಸ್ಲೈಡ್ ಅಲ್ಲಿ, ಅದರಲ್ಲಿ ಮಣ್ಣಲ್ಲಿ ಅದ್ರಲ್ಲಿ ಹಾಕಿ ಮೌಲ್ಡ್ ಮಾಡಿದಾಗ ಅದನ್ನ ಈಸಿಯಾಗಿ ಮೌಲ್ಡ್ ಮಾಡೋಕ್ ಬರಬೇಕು, ಈಸಿಯಾಗಿ ಡ್ರೈ ಮಾಡೋಕ್ ಬರಬೇಕು, ಬರ್ನ್ ಮಾಡಬೇಕಾಗುತ್ತೆ. ಬರ್ನ್ ಮಾಡಿದಾಗ ಯಾವುದೇ ಕ್ರ್ಯಾಕ್ಸ್ಗಳು, ಅದ್ರ ಮೇಲೆ ಯಾವುದೇ ಸಿಳಿತ ಬರಬಾರದು, ವಾರ್ಪಿಂಗ್ ಸುತ್ಕೋಬಾರ್ದು, ಅದು ಇದೆಲ್ಲಾನು ಆಗ್ಬೇಕು. ಸೊ ಆ ತರದೊಂದು ಮೆಟೀರಿಯಲ್ ನಾವು ಗುಡ್ ಬ್ರಿಕ್ ಅರ್ತ್. ಇಟ್ ಶುಡ್ ಕಂಟೈನ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಫೈನಲಿ ಡಿವೈಡೆಡ್ ಲೈಮ್ ಟು ಹೆಲ್ಪ್ ಬೈಂಡಿಂಗ್ ದ ಪಾರ್ಟಿಕಲ್ಸ್ ಆಫ್ ಬ್ರಿಕ್ ಟುಗೆದರ್ ಬೈ ಮೋಲ್ಡಿಂಗ್ ದಿ ಪಾರ್ಟಿಕಲ್ಸ್ ಆಫ್ ಸ್ಯಾಂಡ್. ಒಂದಿಷ್ಟು ಕ್ವಾಂಟಿಟಿ, ಕಡಿಮೆ ಕ್ವಾಂಟಿಟಿ ಅಷ್ಟೇ ಒಂದು ಇರಬೇಕಾದ್ರೆ ಲೈಮ್ ಇರಬೇಕು. ಲೈಮ್ ಅಂತಂದ್ರೆ ಸುಣ್ಣ. ಆ ಸುಣ್ಣದ ಪ್ರಮಾಣ ಕಡಿಮೆ ಇರಬೇಕು. ಸುಣ್ಣದಲ್ಲಿ ಏನಿರುತ್ತೆ, ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಇರುತ್ತೆ. ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನೋದು ಒಂದು ಸಬ್ಸ್ಟೆನ್ಸ್, ಅದು ಬೈಂಡಿಂಗ್ ಏಜೆಂಟ್. ಅದು ಬೈಂಡ್ ಮಾಡೋಕ್ಕೆ ಮಣ್ಣಲ್ಲಿರುವಂಥ ಸ್ಯಾಂಡ್ ಪಾರ್ಟಿಕಲ್ಸ್ಗಳನ್ನು ಒಂದಕ್ಕೊಂದು ಜೋಡ್ಸೋಕ್ಕೆ ನಮ್ಗೆ ಏನು ಬೇಕಾಗುತ್ತೆ, ಬೈಂಡಿಂಗ್ ಮೆಟೀರಿಯಲ್ ಬೇಕಾಗುತ್ತೆ. ಸ್ಯಾಂಡ್ನ ನೀವು ಒಟ್ಟಿಗೆ ಸೇರಿಸಿದ್ರೆ ಸೇರಲ್ಲ ಅದು ಅದಕ್ಕೆ ಏನು ಬೇಕಾಗುತ್ತೆ, ಒಂದು ಬೈಂಡಿಂಗ್ ಮೆಟೀರಿಯಲ್ ಬೇಕು. ಬೈಂಡಿಂಗ್ ಮೆಟೀರಿಯಲ್ ಏನಾಗಿರುತ್ತೆ ಅಂದ್ರೆ ಚಿಕ್ಕ ಅಮೌಂಟಲ್ಲಿ, ಒಂದು ಚಿಕ್ಕ ಪ್ರಮಾಣದಲ್ಲಿ ಲೈಮ್ ಇರಬೇಕು. ಲೈಮ್ ಅಂತಂದ್ರೆ ಸುಣ್ಣದ ಪ್ರಮಾಣ ಇರಬೇಕು. ಅದು ಎರಡೂ ಸ್ಯಾಂಡ್ ಪಾರ್ಟಿಕಲ್ಸ್ನ ಜೋಡಿಸಿ ಇಟ್ಕೊಳ್ಳೋಕ್ಕೆ, ಅದನ್ನ ಬೈಂಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಅದು ಇರಬೇಕಾಗತ್ತೆ ಒಳ್ಳೆ ಕ್ವಾಲಿಟಿ ಬ್ರಿಕ್ ಅರ್ಥಲ್ಲಿ. ಬ್ರಿಕ್ ಅರ್ತ್ ಅಂತ ನಾನು ಆಗ್ಲೇ ಹೇಳಿದೆ, ಮಣ್ಣನ್ನ ಅಥವಾ ಅರ್ಥಿಂದ ವಾಟ್ ಎವರ್ ಮೆಟೀರಿಯಲ್ ಟೇಕನ್ ಔಟ್ ಆಫ್ ಅರ್ತ್ ಈಸ್ ಕಾಲ್ಡ್ ಆಸ್ ಅರ್ದನ್ ಮೆಟೀರಿಯಲ್. ದ ಮೆಟೀರಿಯಲ್ ವಿಚ್ ಇಸ್ ಟೇಕನ್ ಔಟ್ ಆಫ್ ಅರ್ತ್ ಮೇಕ್ ಅ ಬ್ರಿಕ್ಸ್ ಈಸ್ ಕಾಲ್ಡ್ ಆಸ್ ಬ್ರಿಕ್ ಅರ್ತ್. ಸೊ ಅದು ಮಣ್ಣು ಅಂತ ಹೇಳ್ಬೋದು ಜನರಲ್ ಟರ್ಮ್ಸ್. ಈ ಲಿಟಲ್ ಆಕ್ಸೈಡ್ ಆಫ್ ಐರನ್ ಶುಡ್ ಬಿ ಆಲ್ಸೋ ಬಿ ಪ್ರೆಸೆಂಟ್ ಇನ್ ದಿ ಗಿವ್ ದ ಬ್ರಿಕ್ಸ್ ಇಟ್ಸ್ ಪೆಕ್ಯುಲರ್ ರೆಡ್ ಕಲರ್. ಐರನ್ ಆಕ್ಸೈಡ್ ಅಂತ ಏನು ಕರಿತೀವಲ್ಲ, ಅದು ಬ್ರಿಕ್ಗೆ ಅದರಲ್ಲಿರುವಂಥ ನ್ಯಾಚುರಲ್ ರೆಡ್ ಕಲರ್ನ ಅದು ಕೊಡುತ್ತೆ. ಬರ್ನ್ ಮಾಡಿದ ತಕ್ಷಣ ನಿಮಗೆ ಅದು ವಿಸಿಬಲ್ ಆಗಿ ಕಾಣಿಸುತ್ತೆ. ದ್ಯಾಟ್ಸ್ ಆಸ್ ಸೇಮ್ ಮ್ಯಾನರ್ ಆಸ್ ಯುವರ್ ಲೈಮ್ ಆನ್ಸರ್. ಲೈಮಲ್ಲಿ ಲೈಮ್ ಮಾಡುವಂಥ ಬೈಂಡಿಂಗ್ ಮಾಡೋ ಪ್ರಾಡಕ್ಟ್ ಯಾವುದಿದು, ಆಕ್ಸೈಡ್, ಐರನ್ ಆಕ್ಸೈಡ್. ಇದನ್ನ ನಾವು ಒಂದೊಂದಾಗಿ ವಿಶ್ಲೇಷಿತವಾಗಿ ಅಂದರೆ ಗೋ ಆನ್ ಅ ಬ್ರೀಫ್ ಎಕ್ಸ್ಪ್ಲನೇಷನ್ ಆಲ್ ದೀಸ್ ಇಂಗ್ರೀಡಿಯೆಂಟ್ಸ್ ಆಫ್ ಬ್ರಿಕ್ ಅರ್ತ್. ಸೊ ಮೊದಲನೇದಾಗಿ ನಾವು ನೋಡೋದಾದ್ರೆ ಸಿಲಿಕಾ. ಸೊ ಸಿಲಿಕಾ ಅನ್ನೋದು ಸ್ಯಾಂಡ್ ಅಂತಾನೆ ಅರ್ಥ. ಇದು ಸ್ಯಾಂಡನ್ನ ಪ್ರಮಾಣದಲ್ಲಿ, ಸ್ಯಾಂಡ್ ಅಂತ ಹೇಳಿದಾಗ ಅಲ್ಲಿ ಸ್ವಲ್ಪ ಸಿಲ್ಟು ಅದು ಇದು ಮಿಕ್ಸ್ ಆಗಿರೋ ಚಾನ್ಸಸ್ ಇರುತ್ತೆ. ಬಟ್ ಸಿಲಿಕಾ ಅಂತಂದ್ರೆ ಕಂಪ್ಲೀಟ್ ಆದಂತ ಒಂದು ಸ್ಯಾಂಡ್ನಲ್ಲಿರುವಂಥ ಮೇಜರ್ ಪೋರ್ಷನ್ ಸಿಲಿಕಾ ಅಂತ. ಈ ಸಿಲಿಕಾ ಇಟ್ ಸೆಲ್ಫ್ ಇಸ್ ಅ ನಾಟ್ ಅ ಬೈಂಡರ್. ಸಿಲಿಕಾ ಆರ್ ಯು ಕ್ಯಾನ್ ಸೇ ಸ್ಯಾಂಡ್ ಇಟ್ ಸೆಲ್ಫ್ ಇಸ್ ನಾಟ್ ಅ ಬೈಂಡರ್. ಇದರಲ್ಲಿ ನೀವು ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಅದಕ್ಕೊಂದು ಬೈಂಡಿಂಗ್ ಪವರ್ ಬರಲ್ಲ. ಸೊ ಫಾರ್ ದಿಸ್ ವಿ ನೀಡ್ ಟು ಆ್ಯಡ್ ಲಿಟಲ್ ಕ್ವಾಂಟಿಟಿ ಆಫ್ ಲೈಮ್ ಇದ್ದಾಗ ಮಾತ್ರ ಅದೊಂದು ಗುಡ್ ಸ್ಟ್ರೆಂಥನ್ ಮೆಟೀರಿಯಲ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಸಿಲಿಕಾನು ಕೂಡ ಇರಬೇಕು ನಮ್ಮ ಬ್ರಿಕ್ ಅರ್ತ್ ಅಲ್ಲಿ. ಎಷ್ಟು ಪ್ರಮಾಣದಲ್ಲಿ ಇರಬೇಕಾಗಾದ್ರೆ, ಬ್ರಿಕ್ ಅರ್ತ್ ಶುಡ್ ಕಂಟೈನ್ ಅಬೌಟ್ 50% to 60% ಆಫ್ ಸಿಲಿಕಾ. ಬ್ರಿಕ್ ಅರ್ತ್ ಅಲ್ಲಿ 50% to 60% ಅಷ್ಟು ಸಿಲಿಕಾ ಇರಬೇಕು. ಅಂದ್ರೆ ಮೇಜರ್ ಪೋರ್ಷನ್, ಜಾಸ್ತಿ ಅಮೌಂಟ್ ಅಷ್ಟು ಏನಿದೆ ಇಲ್ಲಿ ಸಿಲಿಕಾ ಇದೆ. ಈ ಸಿಲಿಕಾ ಪ್ರಮಾಣ 60% ಅಷ್ಟು, 50% to 60% ಅಷ್ಟು ಸಿಲಿಕಾ ಪ್ರಮಾಣ ಇದ್ದಾಗ ಮಾತ್ರ ಅದು ಒಳ್ಳೆ ಕ್ವಾಲಿಟಿ ಬ್ರಿಕ್ ಅನ್ಸ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರಿವೆಂಟಿಂಗ್ ಕ್ರ್ಯಾಕಿಂಗ್, ಸಿಂಕೇಜ್ ಅಂಡ್ ವಾರ್ಪಿಂಗ್ ಆಫ್ ಬ್ರಿಕ್ಸ್.
ಈ ಸಿಲಿಕಾ ಯಾವುದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಸಿಲಿಕಾ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತಂದ್ರೆ, ಇಟ್ ವಿಲ್ ಪ್ರಿವೆಂಟ್ ದ ಕ್ರಾಕಿಂಗ್, ಶ್ರಿಂಕೇಜ್ ಅಂಡ್ ವಾರ್ಪಿಂಗ್ ದಿ ಬ್ರಿಕ್ಸ್. ಈ ಸಿಲಿಕಾ ನಿಮ್ಮ ಬ್ರಿಕ್ ಅರ್ತ್ ಅಲ್ಲಿ ಬ್ರಿಕ್ ಮಾಡುವಂತ ಮಣ್ಣಲ್ಲಿ ಇತ್ತು ಅಂತಂದ್ರೆ ಅದು 50 to 60% ಇತ್ತು ಅಂದ್ರೆ ಬ್ರಿಕ್ ಅಲ್ಲಿ ಯಾವುದೇ ಕ್ರ್ಯಾಕ್ಸ್ ಗಳು ಬರಲ್ಲ, ಶ್ರಿಂಕೇಜ್ ಆಗಲ್ಲ. ಶ್ರಿಂಕೇಜ್ ಅಂದ್ರೆ ಸೈಜ್, ಅದರ ಪ್ರಮಾಣ ಕಡಿಮೆ ಆಗಲ್ಲ. ಒಂದು ಸೈಜ್ ಅಲ್ಲಿ ನೀವು 200 by 200 ಅಂತ ಒಂದು ಸೈಜ್ ಅಲ್ಲಿ ಮಾಡಿದ್ರೆ 200 by 200 by 100 ಮಾಡಿದ್ರಿ ಅಂತಂದ್ರೆ ಅದೇ ಸೈಜ್ ಅಲ್ಲಿ ಅದು ಒಂದು ಬ್ರಿಕ್ ಇರುತ್ತೆ. ಸಿಲಿಕಾ ಪ್ರಮಾಣ ಕಡಿಮೆ ಇದ್ದಾಗ ಅದು ಶ್ರಿಂಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಶ್ರಿಂಕೇಜ್ ಅಂತಂದ್ರೆ ಅದರ ವಾಲ್ಯೂಮ್ ಅಲ್ಲಿ ಬದಲಾವಣೆ ಆಗುತ್ತೆ, ವಾಲ್ಯೂಮ್ ಅಲ್ಲಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಶ್ರಿಂಕಿಂಗ್ ಆಗುವಂತ ಚಾನ್ಸಸ್ ಇರುತ್ತೆ. ವಾರ್ಪಿಂಗ್ ಆಫ್ ಬ್ರಿಕ್ಸ್, ವಾರ್ಪಿಂಗ್ ಅಂತಂದ್ರೆ ಏನು, ಸಿಲಿಕಾ ಪ್ರಮಾಣ ನಮಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಇದ್ದಾಗ ಆ ಬ್ರಿಕ್ಗಳು ಸುತ್ತಕೊಳ್ಳೋದು ಆಗಲ್ಲ, ಸೈಡ್ಗಳ ಕಾರ್ನರ್ಗಳು ಮರ್ಜ್ ಆಗ್ಬಿಟ್ಟು ಸುತ್ತಕೊಳ್ಳೋ ತರ ಪ್ರಮಾಣ ಆಗಲ್ಲ. ದಟ್ ಯಾವಾಗ ಅದು ಡ್ರೈ ಆದ್ಮೇಲೆ, ಒಣಗಿದ ಮೇಲೆ. ಸೊ ಇಟ್ ಆಲ್ಸೋ ಎಫೆಕ್ಟ್ಸ್ ದಿ ಡ್ಯೂರಾಬಿಲಿಟಿ ಆಫ್ ದ ಬ್ರಿಕ್. ಸೊ ಸಿಲಿಕಾ ಪ್ರಮಾಣ ಚೆನ್ನಾಗಿತ್ತು ಅಂತಂದ್ರೆ ನಿಮಗೆ ಬ್ರಿಕ್ ಅಲ್ಲಿ ಪರ್ಮಿಯಾಬಿಲಿಟಿ ಕಡಿಮೆ ಆಗುತ್ತೆ. ಪರ್ಮಿಯಾಬಿಲಿಟಿ ಕಡಿಮೆ ಆದಾಗ ಅದರ ಡ್ಯೂರಾಬಿಲಿಟಿ ಜಾಸ್ತಿ ಆಗುತ್ತೆ. ಡ್ಯೂರಾಬಿಲಿಟಿ ಅಂತಂದ್ರೆ ಅದರಲ್ಲಿ ತುಂಬಾ ದಿನ ಅದು ಬಾಳಿಕೆ ಬರುತ್ತೆ ಅಂತ ಅರ್ಥ. ಅದ್ರ ಜೊತೆಗೆ ವಿಯರ್ ಅಂಡ್ ಟಿಯರ್, ನ್ಯಾಚುರಲ್ ಸರ್ಫೇಸ್ಗಳಿಗೆ, ನ್ಯಾಚುರಲ್ ಏಜೆನ್ಸಿಗಳಿಗೆ ಅದು ರೆಸಿಸ್ಟ್ ಮಾಡೋ ತಾಕತ್ತು ಆ ಬ್ರಿಕ್ಕಿಗೆ ಬರುತ್ತೆ. ಅದು ಏನಂತ ಕರಿತೀವಿ ನಾವು, ಅದು ಡ್ಯೂರಾಬಿಲಿಟಿ ಆಫ್ ದಿ ಬ್ರಿಕ್ಸ್. ಇಫ್ ಪ್ರೆಸೆಂಟ್ ಇನ್ ಎಕ್ಸೆಸ್, ಏನಪ್ಪಾ ಇದು 50-60% ಜಾಸ್ತಿ ಹಾಕ್ಬೋದಾ ನಾನು ಹಾಗಾದ್ರೆ ಸಿಲಿಕಾನ ಅಂತ ಕೇಳಿದ್ರೆ ಇಲ್ಲ, ಅದಕ್ಕಿಂತ ಜಾಸ್ತಿ ಹಾಕಬಾರ್ದು, ಅದಕ್ಕಿಂತ ಜಾಸ್ತಿ ಇರಬಾರ್ದು ಮಣ್ಣಲ್ಲಿ. ಅದು ನೀವು ಬ್ರಿಕ್ ಮಾಡುವಂತ ಮಣ್ಣಲ್ಲಿ 50-60% ನಿಮಗೆ ಸಿಲಿಕಾ ಅದಕ್ಕಿಂತ ಎಕ್ಸೀಡ್ ಆಗೋ ತರ ಇದ್ರೆ ಆ ಮಣ್ಣನ್ನು ನೀವು ರಿಜೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಜಾಸ್ತಿ ಇದ್ರೆ ತಗೋಬಹುದಾ ನಾನು ಅಂತ ಕೇಳಿದ್ರೆ ತಗೋಬಾರ್ದು. 60%ಕಿಂತ ಜಾಸ್ತಿ ಬಂತು ಅಂತಂದ್ರೆ ಏನಾಗುತ್ತೆ ಅಂದ್ರೆ, ಇಫ್ ಇಟ್ ಇಸ್ ಪ್ರೆಸೆಂಟ್ ಇನ್ ಎಕ್ಸೆಸ್ then it destroys the cohesion between the particles and bricks become brittle. ಒಂದೊಂದು ಪಾರ್ಟಿಕಲ್ ಮಧ್ಯೆ ಇರುವಂತಹ ಕೊಹೇಷನ್ ಅಂತಂದ್ರೆ ಅಂಟುಕೊಳ್ಳುವಂತ ಶಕ್ತಿ, ಆ ಶಕ್ತಿ ಕಳ್ಕೊಂಡ್ಬಿಡತ್ತೆ. ಎಂಟೈರ್ ಬ್ರಿಕ್ ಅರ್ಥ ಆ ಮಣ್ಣೆ ಕಳ್ಕೊಂಡ್ಬಿಡತ್ತೆ. ಅಲ್ಲಿ 40% ಅಷ್ಟು ಬೈಂಡಿಂಗ್ ಮೆಟೀರಿಯಲ್ ಆದಂತ ಬೇರೆ ಪ್ರಮಾಣದ ಮೆಟೀರಿಯಲ್ಗಳು ಇರಬೇಕೇ ಹೊರತು ಅದನ್ನು ಕೂಡ ಇದೆ ಆಕ್ಯುಪೈ ಮಾಡಬಾರ್ದು. ಸಿಲಿಕಾ 50-60% ಇದ್ರೆ ಸಾಕು. ಎಕ್ಸೆಸ್, then it destroys the cohesion between the particles and brick becomes brittle. ಬ್ರಿಕ್ ಬ್ರಿಟಲ್ ಆಗತ್ತೆ. ಬ್ರಿಟಲ್ ಅಂದ್ರೆ ಏನು, ಮುರಿದೋಗೋ ಚಾನ್ಸಸ್ ಇರುತ್ತೆ, ಪಟ್ ಅಂತ ಮುರಿದೋಗತ್ತೆ. ಆ ಬ್ರಿಟಲ್ನೆಸ್ ನ ಕಡಿಮೆ ಮಾಡಬೇಕು ಅಂತಂದ್ರೆ ನೀವು ಸಿಲಿಕಾ ಕಂಟೆಂಟ್ ನ ರಿಸ್ಟ್ರಿಕ್ಟ್ ಮಾಡಬೇಕು. 50-60%ಗೆ ರಿಸ್ಟ್ರಿಕ್ಟ್ ಮಾಡಬೇಕು, ಅಲ್ಲಿಗೆ ಮಿತಿಗೊಳಿಸಬೇಕಾದಂತ ಪರಿಸ್ಥಿತಿ ಬರುತ್ತೆ ನಿಮಗೆ. ಸಿಲಿಕಾ ಇದು ಮಣ್ಣನ್ನ ನೋಡ್ಬಿಟ್ಟು ನೀವು ಹೋಗಿ ಮಣ್ಣಲ್ಲಿ ಸಿಲಿಕಾ ಆಗ್ಲಿ, ಮ್ಯಾಗ್ನೆಸಿಯಾ ಆಗ್ಲಿ, ಐರನ್ ಆಗ್ಲಿ ಹಾಕಕ್ಕಾಗಲ್ಲ. ಯಾವ ಮಣ್ಣಲ್ಲಿ ಎಷ್ಟೆಷ್ಟಿದೆ ಅಂತ ನೀವು ಮೆಜರ್ ಮಾಡ್ಬೇಕಾಗುತ್ತೆ. ಆ ಮೆಜರ್ ಮಾಡಿ ಟೆಸ್ಟ್ ಮಾಡಿಬಿಟ್ಟು ಆ ಮಣ್ಣನ್ನ ಯೂಸ್ ಮಾಡ್ಬೇಕಾದಂತ ಸ್ಥಿತಿ. ಇಲ್ಲ ಅಂತಂದ್ರೆ ನೀವು ಅಡಿಷನಲಿ ಕೂಡ ಆಡ್ ಮಾಡಬಹುದು, ಬಟ್ ಇಟ್ ಈಸ್ ಅ ಕಾಸ್ಟ್ಲಿ ಅಫೇರ್. ಸೊ ನ್ಯಾಚುರಲಿ ಅವೈಲೇಬಲ್ ಆಗಿ ನಿಮ್ಗೆಲ್ಲ ಇರಬೇಕಾದ್ರೆ ನೀವು ಅಡಿಷನಲ್ ಆಡ್ ಮಾಡುವಂತ ನೆಸೆಸಿಟಿ ಉದ್ಭವ ಆಗಲ್ಲ. ಸೊ ಸಿಲಿಕಾ ಇಸ್ ಈ ಪರ್ಸೆಂಟೇಜ್ ನ ನೀವು ನೆನ್ಪಿಟ್ಕೊಳ್ಳಿ, 50-60% ಅದರಲ್ಲಿ ಬ್ರಿಕ್ ಅರ್ಥಲ್ಲಿ ಇರಬೇಕು. ಬ್ರಿಕ್ ನ ತಯಾರು ಮಾಡುವಂತ ಮಣ್ಣಲ್ಲಿ 50%-60% ಸಿಲಿಕಾ ಇರಬೇಕು. ಅದಕ್ಕಿಂತ ಎಕ್ಸೆಸ್ ಆಗ್ಕೂಡ್ದು. ಎಕ್ಸೆಸ್ ಆದ್ರೆ ಅದರಲ್ಲಿರುವಂತಹ ಕೊಹೇಜನ್ ಇರುತ್ತಲ್ಲ ಅದು ಹೋಗ್ಬಿಡತ್ತೆ. ಬ್ರಿಕ್ ಅಲ್ಲಿರುವಂತಹ ಕೊಹೇಜನ್ ಕಳ್ಕೊಂಡ್ಬಿಡತ್ತೆ. ಬ್ರಿಕ್ ಪಾರ್ಟಿಕಲ್ ಒಂದಕ್ಕೊಂದು ಅಂಟ್ಕೊಳ್ಳೋ ಕೆಪಾಸಿಟಿ ಹೋಗ್ಬಿಡತ್ತೆ. ಅದಕ್ಕೆ ವಿ ನೀಡ್ ಟು ಹ್ಯಾವ್ ದಿಸ್ ಪರ್ಸೆಂಟೇಜ್ ಟು ಬಿ ರಿಸ್ಟ್ರಿಕ್ಟೆಡ್ ಲೆಸ್ ದೆನ್. ಇದು ಎರಡನೇದಾಗಿ ಏನ್ ಬರುತ್ತೆ ಅಂತಂದ್ರೆ ಅಲ್ಯೂಮಿನಾ ಅನ್ನುವಂತ ಒಂದು ಇನ್ನೊಂದು ಇನ್ಗ್ರೀಡಿಯೆಂಟ್ ಬರುತ್ತೆ. ಈ ಅಲ್ಯೂಮಿನಾನಲ್ಲಿ ಏನ್ ಬರುತ್ತೆ, ಗುಡ್ ಬ್ರಿಕ್ ಅರ್ತ್ ಶುಡ್ ಕಂಟೈನ್ ಅಬೌಟ್ 20-30% ಆಫ್ ಅಲ್ಯೂಮಿನಾ. ಒಳ್ಳೆ ಕ್ವಾಲಿಟಿ ಬ್ರಿಕ್ ಅರ್ತ್ ಅಲ್ಲಿ ನಿಮಗೆ 20%-30% ಅಷ್ಟು ಅಲ್ಯೂಮಿನಾ ಇರಬೇಕು. ಸೊ ಅಲ್ಯೂಮಿನಾ ಹಾಗಾದ್ರೆ ಯಾಕೆ ಇರಬೇಕು? ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ಲಾಸ್ಟಿಸಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಅರ್ತ್ ವಿಚ್ ಈಸ್ ಇಂಪಾರ್ಟೆಂಟ್ ಇನ್ melting operation, say even molding operation. ಮೌಲ್ಡ್ ಮಾಡೋಕ್ಕೆ ನಿಮಗೆ ಈ ಒಂದು ಪ್ಲಾಸ್ಟಿಸಿಟಿ ನೆಸೆಸಿಟಿ ಇದೆ. ಪ್ಲಾಸ್ಟಿಸಿಟಿ ಅಂತಂದ್ರೆ ಏನು, ಮಣ್ಣನ್ನು ನೀವು ಉಂಡೆ ಮಾಡ್ಕೊಂಡಾಗ ಆ ಉಂಡೆ ನೀವು ಮಾಡಿದಂತ ಶೇಪ್ಗೆ ಅದು ತಯಾರಾಗತ್ತಲ್ಲ, ಅದು ಪ್ಲಾಸ್ಟಿಸಿಟಿ ಅಂತ ಅರ್ಥ. ನಾವು ಜನರಲ್ ಆಗಿ ಹೇಳ್ಬೋದು. ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬರಬೇಕು ಅಂತಂದ್ರೆ ನಿಮ್ಮ ಒಂದು ಮಣ್ಣಿಗೆ ಯು ನೀಡ್ ಟು ಹ್ಯಾವ್ 20-30% ಆಫ್ ಅಲ್ಯೂಮಿನಾ. ಯಾವುದೇ ಒಂದು ಮೆಟೀರಿಯಲ್ ನ ನೀವು ಶೇಪ್ ಕೊಡಬೇಕು ಅಂತಂದ್ರೆ ಯು ನೀಡ್ ಟು ಹ್ಯಾವ್ ಅ ಪ್ಲಾಸ್ಟಿಸಿಟಿ ಇನ್ ಇಟ್.
ಆ ಪ್ಲಾಸ್ಟಿಸಿಟಿ ಮಣ್ಣಿಗೆ ಬರಬೇಕು ಅಂತಂದ್ರೆ ಅದರಲ್ಲಿ ಅಲ್ಯೂಮಿನಾ ಕಂಟೆಂಟ್ ಬಂದು 20-30% ಅಲ್ಯೂಮಿನಾ ಅದರಲ್ಲಿ ಇರಬೇಕು. ಅಂತಂದ್ರೆ ಇಟ್ ವಿಲ್ ಬಿಕಮ್ ಪ್ಲಾಸ್ಟಿಕ್. ಇಫ್ ಇಟ್ ಇಸ್ ಪ್ಲಾಸ್ಟಿಕ್ ದೆನ್ ಯು ಕ್ಯಾನ್ ಹೆಲ್ಪ್ಫುಲ್ ಇನ್ ಯುವರ್ ಮೌಲ್ಡಿಂಗ್ ಆಪರೇಷನ್ಸ್ ಆಫ್ ದಿ ಬ್ರಿಕ್. ಸೊ ನೀವು ರೆಕ್ಟ್ಯಾಂಗ್ಯುಲರ್ ಮೌಲ್ಡ್ಸ್ ಅಲ್ಲಿ ಹಾಕ್ಬಿಟ್ಟು ರೆಕ್ಟ್ಯಾಂಗ್ಯುಲರ್ ಬ್ರಿಕ್ ನ ಮಾಡ್ಬೋದು, ಅಥವಾ ಬೇರೆ ಒಂದು ಶೇಪ್ ಬ್ರಿಕ್ ಬೇಕು ಅಂದ್ರೆ ಬೇರೆ ಇನ್ನೊಂದು ಯಾವುದೋ ಶೇಪ್ ಅಲ್ಲಿ ಕೂಡ ನೀವು ಬ್ರಿಕ್ಸ್ ನ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬಹುದು. ಬಟ್ ಅದಕ್ಕೆಲ್ಲಾನು ಏನ್ ಬೇಕು? ಪ್ಲಾಸ್ಟಿಸಿಟಿ ಬೇಕು. ಪ್ಲಾಸ್ಟಿಸಿಟಿ ಬೇಕಾದ್ರೆ ಏನಾಗಬೇಕು? ನಿಮ್ಮ ಬ್ರಿಕ್ ಅರ್ತ್ ಅಲ್ಲಿ 20-30% ಅಷ್ಟು ಅಲ್ಯೂಮಿನಾ ಇರಲೇಬೇಕು. ಸೊ ದಟ್ ಈಸ್ ಅಲ್ಯೂಮಿನಾ. ಸೊ ಏನಾಗುತ್ತೆ ಇವಾಗ ಜಾಸ್ತಿ ಇದ್ರೆ ಏನು 30%ಕಿಂತ ಜಾಸ್ತಿ ಇಟ್ಕೋಬಹುದಾ ನಾನು, ಇರ್ಬೋದಾ ಅದರಲ್ಲಿ ರಾ ಬ್ರಿಕ್ ಅರ್ತ್ ಅಲ್ಲಿ ಅಂತ ಕೇಳಿ. ಇಫ್ ಪ್ರೆಸೆಂಟ್ ಇನ್ ಎಕ್ಸೆಸ್ ದೆನ್ ರಾ ಬ್ರಿಕ್ ಸ್ರಿಂಕ್ಸ್ ಅಂಡ್ ವಾರ್ಪ್ ಡ್ಯೂರಿಂಗ್ ದಿ ಡ್ರೈಯಿಂಗ್. ಸೊ ನಿಮಗೆ 30%ಕಿಂತ ಜಾಸ್ತಿ ಅಲ್ಯೂಮಿನಾ ಇತ್ತು ಅಂತಂದ್ರೆ ರಾ ಬ್ರಿಕ್ ಏನಾಗುತ್ತೆ ಅಂತಂದ್ರೆ ಏರ್ ಡ್ರೈ ಮಾಡ್ತಿರಲ್ಲ ಅವಾಗ್ಲೇನೆ ಸ್ರಿಂಕ್ ಆಗಿ ಹೋಗುತ್ತೆ, ಅದರ ಸೈಜ್ ಅಲ್ಲಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಅದ್ರ ಸೈಜ್ ಅಂತಂದ್ರೆ ವಾಲ್ಯೂಮ್, ಅದ್ರ ಗಾತ್ರದಲ್ಲಿ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ವಾರ್ಪ್ ಡ್ಯೂರಿಂಗ್ ದಿ ಡ್ರೈಯಿಂಗ್, ಏನು ನೀವು ಡ್ರೈ ಮಾಡ್ತಿರ್ತಿರಲ್ಲ ಅದನ್ನ, ಆ ಟೈಮಲ್ಲಿ ಅದೇನಾಗುತ್ತೆ? ವಾರ್ಪಿಂಗ್ ಆಗುತ್ತೆ, ಸುತ್ಕೊಳ್ಳುತ್ತೆ, ಎಡ್ಜ್ಗಳೆಲ್ಲ ಸುತ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತವೆ. ಸೊ ಹೀಗಾಗಿ ಅಲ್ಯೂಮಿನಾ ಕೂಡ ನಿಮ್ಗೆ ಏನು ಅಗಾಧ ಪ್ರಮಾಣದಲ್ಲಿ ಇರ್ಕೂಡ್ದು, ಅದು 20-30% ಅಷ್ಟೇ ಸೀಮಿತವಾಗಿರ್ಬೇಕು. ಎರಡನೇ ಒಂದು ಏನು ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಆರ್ ಕಾಂಪೋಸಿಷನ್ ಆಫ್ ದಿ ಗುಡ್ ಬ್ರಿಕ್ ಅರ್ತ್, ದಟ್ ಈಸ್ ಅಲ್ಯೂಮಿನಾ. ಸೊ ನಾವು ಸಿಲಿಕಾ ನೋಡಿದ್ವಿ, ಅಲ್ಯೂಮಿನಾ ನೋಡಿದ್ವಿ. ಈಗ ನೆಕ್ಸ್ಟ್ ಏನು? ಲೈಮ್ ನೋಡೋಣ. ಲೈಮ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತೇ ಇರೋ ತರ ಸುಣ್ಣ ಅಂತ ಕರಿತೀವಿ. ಈ ಸುಣ್ಣದ ಪ್ರಮಾಣ ಎಷ್ಟಿರ್ಬೇಕು ಅನ್ನೋದನ್ನ ನಾವು ನೋಡೋಣ ಇವಾಗ. ದ ಪರ್ಸೆಂಟೇಜ್ ಆಫ್ ಲೈಮ್ ಶುಡ್ ಬಿ ದ ರೇಂಜ್ ಆಫ್ 5% to 10% ಇನ್ ಗುಡ್ ಬ್ರಿಕ್ ಅರ್ತ್. 5-10% ಅಷ್ಟು ನಿಮಗೆ ಸುಣ್ಣದ ಪ್ರಮಾಣ ಎದರಲ್ಲಿ ಇರಬೇಕು? ಗುಡ್ ಬ್ರಿಕ್ ಅರ್ತ್ ಅಲ್ಲಿ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ನಿಮಗೆ? ಇಟ್ ಪ್ರಿವೆಂಟ್ಸ್ ದಿ ಶ್ರಿಂಕೇಜ್ ಆಫ್ ರಾ ಬ್ರಿಕ್ಸ್. ಸೊ ರಾ ಬ್ರಿಕ್ಸ್ಗಳು ಶ್ರಿಂಕ್ ಆಗದೆ ಇರೋ ಥರದ್ನ ಅದು ತಡೆಯುತ್ತೆ. ಯಾವುದು? ಲೈಮ್. ಸೊ ಲೈಮ್ ಶುಡ್ ಬಿ ಪ್ರೆಸೆಂಟ್ ಇನ್ ದ ರೇಂಜ್ ಆಫ್ 5-10% ಇನ್ ದ ಗುಡ್ ಬ್ರಿಕ್ ಅರ್ತ್. It prevents shrinkage of raw bricks. It causes silica in a clay melt on burning and thus helps to bind it. So ಇದು ಸುಣ್ಣ ಸುಟ್ಟಾಗ ಇದ್ರ ಜೊತೆಗೆ ಸಿಲಿಕಾ ಜೊತೆಗೆ ಅಥವಾ ಬ್ರಿಕ್ ಅರ್ಥದಲ್ಲಿ ಅದನ್ನ ಬರ್ನ್ ಮಾಡೋ ಟೈಮಲ್ಲಿ ಇದು ಮೆಲ್ಟ್ ಆಗಿಬಿಟ್ಟು ಬೈಂಡಿಂಗ್ ಪ್ರಾಪರ್ಟೀಸ್ ನ ಇನ್ಕ್ರೀಸ್ ಮಾಡುತ್ತೆ. ಬೈಂಡಿಂಗ್ ಪ್ರಾಪರ್ಟೀಸ್. ಸೊ ಇದೇನಾಗುತ್ತೆ? ಸಿಲಿಕಾನ ಹಿಡಿದಿಟ್ಕೊಂಡು ಬೈಂಡಿಂಗ್, ಇಟ್ ಕ್ಯಾನ್ bind along with silica and give strength to the brick. So as I already said, lime is rich in calcium oxide which is helpful to binding. ನೀವು ಸಿಮೆಂಟ್ ನ ತಗೊಂಡ್ರು ಕೂಡ ಸಿಮೆಂಟ್ ಅಲ್ಲೂ ಕ್ಯಾಲ್ಸಿಯಂ ಆಕ್ಸೈಡ್ ಪ್ರಮಾಣ ಜಾಸ್ತಿ ಇರೋದ್ರಿಂದ ಅದು ನಿಮಗೆ ಏನಾಗುತ್ತೆ? ಬೈಂಡಿಂಗ್ ಪ್ರಾಪರ್ಟಿನ ಕೊಡುತ್ತೆ. ಸೊ ಹೀಗಾಗಿ ದಿಸ್ ಲೈಮ್ ಇಸ್ ನೆಸೆಸರಿ ಫಾರ್ ದಿ ಗುಡ್ ಬ್ರಿಕ್ ಅರ್ತ್ ಟು ಗಿವ್ ಬೈಂಡಿಂಗ್ ಪ್ರಾಪರ್ಟೀಸ್. Excess of lime causes the brick to melt and hence the brick loses its shape. ಜಾಸ್ತಿ ಪ್ರಮಾಣದಲ್ಲಿ ಲೈಮ್ ಇದ್ರೆ 10%ಕಿಂತ ಜಾಸ್ತಿ ಏನಾಗುತ್ತೆ? ಅವಾಗ ಬೈಂಡಿಂಗ್ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂತೀರಾ? ಇಲ್ಲ. ಅವಾಗ ಏನಾಗುತ್ತೆ ಅಂತಂದ್ರೆ ಬ್ರಿಕ್ ತನ್ನ ಒಂದು ಶೇಪ್ ಅನ್ನ ಕಳ್ಕೊಂಡ್ಬಿಡತ್ತೆ. ಬ್ರಿಕ್ ಜಾಸ್ತಿ ನಿಮಗೆ ಬರ್ನಿಂಗ್ ಟೈಮಲ್ಲಿ ಮೆಲ್ಟ್ ಆಗಿಬಿಟ್ಟು ಅದು ಬ್ರಿಕ್ ಅದರ ಶೇಪ್ ಅನ್ನ ಕಳ್ಕೊಂಡ್ಬಿಡತ್ತೆ. ಸೊ ಇದೇನಿದು ಲೈಮ್ ನ ಒಂದು ಇಂಗ್ರೀಡಿಯೆಂಟ್. ಲೈಮ್ ಹೇಗೆ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಹೇಗೆ ಅಂತ ರಿವ್ಯೂ ಮಾಡೋಕೆ ಹೋದ್ರೆ 5-10% ಅಷ್ಟು ಮಾತ್ರ ಅದು ನಿಮಗೆ ಇರಬೇಕು. 5% ಇಂದ 10% ಮಾತ್ರ ಗುಡ್ ಬ್ರಿಕ್ ಅರ್ತ್ ಅಲ್ಲಿ ಇರಬೇಕು. ಇದಕ್ಕಿಂತ ಜಾಸ್ತಿ ಇರಕೂಡದು. ಇದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಇಟ್ ಪ್ರಿವೆಂಟ್ಸ್ ದಿ ಶ್ರಿಂಕೇಜ್ ಆಫ್ ರಾ ಬ್ರಿಕ್ಸ್. ರಾ ಬ್ರಿಕ್ಸ್ ಗಳು ಶ್ರಿಂಕ್ ಆಗದೆ ಇರ್ತಾರ. ಶ್ರಿಂಕ್ ಅಂತಂದ್ರೆ ಏನು? ಇದೊಂದು ಬ್ರಿಕ್ ಅಂತ ಇಟ್ಕೊಂಡ್ರೆ ನೀವು, ಸೊ ಇದು ರಾ ಬ್ರಿಕ್ ಅನ್ಕೊಳ್ಳಿ. ಈ ಬ್ರಿಕ್ ಅಲ್ಲಿ ಏನಾಗುತ್ತೆ? ಡ್ರೈ ಮಾಡೋ ಟೈಮಲ್ಲಿ ಇದ್ರದ್ದು ಗಾತ್ರ ಕಡಿಮೆ ಆಗ್ಬಿಟ್ಟು ಈ ತರ ಚಿಕ್ಕ ಪ್ರಮಾಣದಲ್ಲಿ ಆಗೋಕೆ ಶುರು ಆಗತ್ತೆ ಅದು ಡ್ರೈ ಆದಾಗ. ಸೊ ಅದನ್ನ ಅವಾಯ್ಡ್ ಮಾಡೋಕೆ ನಾವೇನ್ ಮಾಡ್ಬೇಕಾಗತ್ತೆ? ಯು ನೀಡ್ ಟು ಹ್ಯಾವ್ ದಿಸ್ ಲೈಮ್ ಪ್ರಾಡಕ್ಟ್ ಇನ್ ಟು ದಿ ಗುಡ್ ಬ್ರಿಕ್ ಅರ್ತ್. ಇಫ್ ಯು ಹ್ಯಾವ್ ಅ ಲೈಮ್ ಇನ್ ಗುಡ್ ಬ್ರಿಕ್ ಅರ್ತ್ ಅಥವಾ ಬ್ರಿಕ್ ಅರ್ತ್ ಅಲ್ಲಿ ಲೈಮ್ ಇತ್ತು ಅಂತಂದ್ರೆ ಅದು ಈ ಪ್ರಮಾಣದಲ್ಲಿ 5-10% ಅಷ್ಟು ನಿಮಗೆ ಶ್ರಿಂಕೇಜ್ ನ ಪ್ರಿವೆಂಟ್ ಮಾಡುತ್ತದು. ಇಟ್ ಕಾಸಸ್ silica in clay melt on burning and thus helps in binding.
ಸೊ ಅದು ಏನಾಗುತ್ತೆ ಬೈಂಡಿಂಗ್ ಕೂಡ ಹೆಲ್ಪ್ ಮಾಡ್ತಾ ಇದೆ. ಶ್ರಿಂಕೇಜ್ನ ರಾ ಬ್ರಿಕ್ನ ಶ್ರಿಂಕ್ ಆಗದೆ ಇರೋ ಥರ ನೋಡ್ಕೊಳ್ತಾ ಇದೆ. ಬೈಂಡಿಂಗ್ ಪ್ರಾಪರ್ಟಿನ ಇನ್ಕ್ರೀಸ್ ಮಾಡುತ್ತೆ ಸಿಲಿಕಾ ಜೊತೆಗೆ ಮಿಕ್ಸ್ ಆಗಿಬಿಟ್ಟು. ಎಕ್ಸೆಸ್ ಆಫ್ ಲೈಮ್ ಕಾಸಸ್ ದ ಬ್ರಿಕ್ ಟು ಮೆಲ್ಟ್ ಅಂಡ್ ಹೆನ್ಸ್ ದ ಲೂಸಸ್ ಇಟ್ಸ್ ಶೇಪ್. ಸೊ ಶೇಪ್ನ ಕಳ್ಕೊಳ್ಳೋ ಸಾಧ್ಯತೆ ಇದೆ ಜಾಸ್ತಿ ಪ್ರಮಾಣದಲ್ಲಿ ಅದು ಇದ್ರೆ, ಲೈಮ್ ಇದ್ರೆ. ಮುಂದೆ ಇನ್ನು ನೆಕ್ಸ್ಟ್ ಬರುವಂತ ಇದೇನು ಅಂತಂದ್ರೆ ಐರನ್ ಆಕ್ಸೈಡ್. ಏನು ಐರನ್ ಆಕ್ಸೈಡ್ ಅನ್ನೋ ಒಂದು ನೆಕ್ಸ್ಟ್ ಇನ್ಗ್ರೀಡಿಯಂಟ್. ಈ ಇನ್ಗ್ರೀಡಿಯಂಟ್ ಅಲ್ಲಿ ಎ ಗುಡ್ ಬ್ರಿಕ್ ಅರ್ತ್ ಶುಡ್ ಕಂಟೈನ್ 5 to 8% ಆಫ್ ಐರನ್ ಆಕ್ಸೈಡ್. ಸೊ ಒಂದು ಒಳ್ಳೆ ಕ್ವಾಲಿಟಿ ಗುಡ್ ಬ್ರಿಕ್ ಅರ್ತ್ ಅಲ್ಲಿ 5ರಿಂದ 8% ಅಷ್ಟು ನಮ್ಗೆ ಏನಿರಬೇಕು, ಐರನ್ ಆಕ್ಸೈಡ್ ಪ್ರಮಾಣ ಇರಬೇಕು. ಐರನ್ ಆಕ್ಸೈಡ್ ಏನಕ್ಕೆ ಹಾಕಬೇಕು ನಾವು, ಅದರ ಉಪಯೋಗ ಏನು ಅನ್ನೋದನ್ನ ನಾವು ವಿಲ್ ಸಿ ಹಿಯರ್. ದ ಐರನ್ ಆಕ್ಸೈಡ್ quantity should be in the range of 5 to 8% in good brick earth. It gives a red color to the brick. ನಾವು ಇಟ್ಟಿಗೆಗೆ ಏನು ಈ ಒಂದು ರೆಡ್ ಕಲರ್ ನೋಡ್ತೀವಲ್ಲ, ಒಂದು ಕೆಂಪು ಬಣ್ಣದ ಕಲರ್ನ, ಈ ಕಲರ್ನ ಅದು ಐರನ್ ಆಕ್ಸೈಡ್ ಕೊಡುತ್ತೆ. ಸೊ ಇಟ್ ಇಂಪ್ರೂವ್ಸ್ ದಿ ಇಂಪರ್ಮಿಯಾಬಿಲಿಟಿ ಅಂಡ್ ಡ್ಯೂರಾಬಿಲಿಟಿ. ಸೊ ಐರನ್ ಆಕ್ಸೈಡ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಇಂಪರ್ಮಿಯಾಬಿಲಿಟಿ ಮತ್ತೆ ಡ್ಯೂರಾಬಿಲಿಟಿ ಒಂದು ಪ್ರಾಪರ್ಟಿಗಳನ್ನ ಇನ್ಕ್ರೀಸ್ ಮಾಡುತ್ತೆ. ಇಂಪರ್ಮಿಯಾಬಿಲಿಟಿ ಅಂತಂದ್ರೆ ಏನು? ಇಂಪರ್ಮಿಯಾಬಿಲಿಟಿ ಇಸ್ ನಥಿಂಗ್ ಬಟ್ ಇಫ್ ಯು ಟ್ರೈ ಟು ಪುಟ್ ವಾಟರ್ ಇನ್ ಟು ಇಟ್, ದ ವಾಟರ್ ವಿಲ್ ಪೆನೆಟ್ರೇಟ್. ಜಾಸ್ತಿ ವಾಟರ್ ಪೆನೆಟ್ರೇಟ್ ಆಗ್ತಾ ಇತ್ತು, ವಾಟರ್ ಪಾಸ್ ಆಗ್ತಾ ಇತ್ತು ಬಾಡಿ ಆಫ್ ಬ್ರಿಕ್ ಇಂದ ಅಂತಂದ್ರೆ ದಟ್ ಈಸ್ ಅ ಪರ್ಮಿಯಬಲ್ ಅಂತ. ಸೊ ದ ಡಿಸೈರ್ಡ್ ಪ್ರಾಪರ್ಟಿ ಇಸ್ ನಾಟ್ ಪರ್ಮಿಯಬಲ್. ದ ಡಿಸೈರ್ಡ್ ಪ್ರಾಪರ್ಟಿ ಫಾರ್ ಗುಡ್ ಬ್ರಿಕ್ ಈಸ್ ಇಂಪರ್ಮಿಯಬಲ್. ಅಂದ್ರೆ ಅದು ನೀರನ್ನ ತನ್ನ ಬಾಡಿಯಿಂದ ಬಿಟ್ಟು ಕೊಡಬಾರ್ದು, ನೀರನ್ನ ಹಿಡಿದು ನೀರ್ನ ಒಳಗೆ ಪೆನೆಟ್ರೇಟ್ ಮಾಡಿಸ್ಕೊಳ್ಬಾರ್ದು. ಅದು ದಟ್ ಈಸ್ ಇಂಪರ್ಮಿಯಬಿಲಿಟಿ. ಆ ಪ್ರಾಪರ್ಟಿ ಬ್ರಿಕ್ಗೆ ಇರಬೇಕು, ಇದ್ದಾಗ್ಲೇನೆ ಒಳ್ಳೇದು. ಆಮೇಲೆ ಡ್ಯೂರಾಬಿಲಿಟಿ ಕೂಡ. ಸೊ ಇವೆರಡೂ ಪ್ರಾಪರ್ಟಿ ಯಾವಾಗ ಜಾಸ್ತಿ ಆಗುತ್ತೆ ಅಂತಂದ್ರೆ ಇಫ್ ಯು ಹ್ಯಾವ್ ಐರನ್ ಆಕ್ಸೈಡ್ ಇನ್ ದ ರೇಂಜ್ ಆಫ್ 5 to 8%. 5 to 8% ಐರನ್ ಆಕ್ಸೈಡ್ ಇತ್ತು ಅಂದ್ರೆ ಇಂಪರ್ಮಿಯಬಿಲಿಟಿ ಮತ್ತೆ ಡ್ಯೂರಾಬಿಲಿಟಿ ಪ್ರಾಪರ್ಟೀಸ್ ಬ್ರಿಕ್ಗೆ ಇನ್ಕ್ರೀಸ್ ಆಗುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಏನು ಕೊಡುತ್ತೆ ಅಂತಂದ್ರೆ ಇಟ್ ಗಿವ್ಸ್ ದಿ ಸ್ಟ್ರೆಂತ್ ಅಂಡ್ ಹಾರ್ಡ್ನೆಸ್ ಟು ದಿ ಬ್ರಿಕ್. ಇಫ್ ಯು ಹ್ಯಾವ್ ಅ ಗುಡ್ ಐರನ್ ಆಕ್ಸೈಡ್ ಅಮೌಂಟ್ ಇನ್ ಯುವರ್ brick earth, then it will give you strength to the brick. The strength or load carrying capacity will increase the brick, and hardness property will increase. Hardness is the ease with which you can scratch a material and get scratched. I mean like ಒಂದು ಮೆಟೀರಿಯಲ್ ನ ತಗೊಂಡು ಅದ್ರ ಮೇಲೆ ಏನಾದ್ರು ನೀವು ಇದರಿಂದ ಏನಾದ್ರು ಅದನ್ನ ಕೆರೆದ್ರೆ ಅಥವಾ ಸ್ಕ್ರಾಚಿಂಗ್ ಪವರ್ ಇತ್ತು ಅಂದ್ರೆ ಇಟ್ ಈಸ್ ಏಬಲ್ ಟು ಗಿವ್ ಅ ಪೌಡರ್, ದೆನ್ ಹಾರ್ಡ್ನೆಸ್ ಇಸ್ ಮೋರ್ ಅಂತ ಅರ್ಥ. ಈ ಹಾರ್ಡ್ನೆಸ್ ನಿಮಗೆ ಜಾಸ್ತಿ ಬರಬೇಕು, ಅಂದ್ರೆ ಪೌಡರ್ ಆಗ್ಬಾರ್ದು. ಅದು ಪೌಡರ್ ಆಗ್ತಾ ಇದೆ ಅಂದ್ರೆ ಲೋ ಹಾರ್ಡ್ನೆಸ್ ಅಂತ ಅರ್ಥ. ಸೊ ಇಟ್ ಗಿವ್ಸ್ ಸ್ಟ್ರೆಂತ್ ಅಂಡ್ ಹಾರ್ಡ್ನೆಸ್ ಟು ದಿ ಬ್ರಿಕ್. ಈ ಬ್ರಿಕ್ಗೆ ಹಾರ್ಡ್ನೆಸ್ ಮತ್ತೆ ಸ್ಟ್ರೆಂತ್ ನ ಜಾಸ್ತಿ ಮಾಡುವಂಥದ್ದು ಯಾವುದು ಅಂತಂದ್ರೆ ನಿಮಗೆ ಐರನ್ ಆಕ್ಸೈಡ್. ಅದು ಈ ಪ್ರಮಾಣದಲ್ಲಿ ಇರಬೇಕು. ಈ ಪ್ರೆಸೆಂಟ್ ಇನ್ ಎಕ್ಸೆಸ್ ಏನಾಗುತ್ತೆ, ಇವಾಗ ಜಾಸ್ತಿ ಇತ್ತು ಅಂತಂದ್ರೆ ಏನಾಗುತ್ತೆ, ದ ಕಲರ್ ಆಫ್ ದ ಬ್ರಿಕ್ ಬಿಕಮ್ಸ್ ಡಾರ್ಕ್ ಬ್ಲೂ ಆರ್ ಬ್ಲ್ಯಾಕಿಶ್. ಸೊ ಐರನ್ ಆಕ್ಸೈಡ್ ಕಂಟೆಂಟ್ ನಿಮಗೆ ಬ್ರಿಕ್ ಅರ್ತ್ ಅಲ್ಲಿ ಜಾಸ್ತಿ ಇತ್ತು ಅಂತಂದ್ರೆ ಬ್ರಿಕ್ ಕಲರ್ ಹೇಗಾಗತ್ತೆ ಅಂದ್ರೆ ಡಾರ್ಕ್ ಬ್ಲೂ ಆಗುತ್ತೆ, ಡಾರ್ಕ್ ಬ್ಲೂ ಮತ್ತೆ ಬ್ಲ್ಯಾಕಿಶ್ ಕಲರ್ಗೆ ಟರ್ನ್ ಔಟ್ ಆಗುತ್ತದು. ಅದಕ್ಕೆ ಇದು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಇರ್ಕೂಡುದು. ನಮಗೆ ಬೇಕಾಗಿರೋ ಡಿಸೈರ್ಡ್ ಕಲರ್ ಯಾವುದು ಅಂದ್ರೆ ರೆಡ್ ಕಲರ್, ರೆಡ್ಡಿಶ್ ಕಲರ್ ನಮಗೆ ಬೇಕಾಗತ್ತೆ. ಇಫ್ ದ ಕ್ವಾಂಟಿಟಿ ಆಫ್ ದ ಐರನ್ ಆಕ್ಸೈಡ್ ಈಸ್ ಕಂಪೇರಿಟಿವ್ಲಿ ಲೆಸ್, ದ ಬ್ರಿಕ್ ಬಿಕಮ್ಸ್ ಯೆಲ್ಲೋವಿಶ್ ಇನ್ ಕಲರ್. ಸಪೋಸ್ ನಿಮಗೆ ಈ ಒಂದು ಕ್ವಾಂಟಿಟಿಗಿಂತ 5 to 8% ಕಡಿಮೆ ಪ್ರಮಾಣದಲ್ಲಿ ಲೈಕ್ 1 or 2% ಅಲ್ಲಿ ನಿಮಗೆ ಐರನ್ ಆಕ್ಸೈಡ್ ಇತ್ತು ಅಂತಂದ್ರೆ ಅವಾಗ ಬ್ರಿಕ್ ಇಟ್ಟಿಗೆ ಬಂದ್ಬಿಟ್ಟು ಯೆಲ್ಲೋ ಕಲರ್ಗೆ ಟರ್ನ್ ಆಗುತ್ತೆ. ಅದಕ್ಕೆ ಇದು ಜಾಸ್ತಿನೂ ಇರಬಾರ್ದು, ಜಾಸ್ತಿ ಇದ್ಬಿಟ್ರೆ ಡಾರ್ಕ್ ಬ್ಲೂ ಆಗುತ್ತೆ, ಕಡಿಮೆ ಇದ್ಬಿಟ್ರೆ ಯೆಲ್ಲೋಯಿಶ್ ಆಗುತ್ತೆ. ಅದಕ್ಕೆ ಇನ್ ಬಿಟ್ವೀನ್ ದಿಸ್ ರೇಂಜ್ ನಿಮಗೆ ಐರನ್ ಆಕ್ಸೈಡ್ ನ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗುತ್ತೆ. ದಟ್ ಈಸ್ ದ ಐರನ್ ಆಕ್ಸೈಡ್ ಇಂಪ್ಯಾಕ್ಟ್ಸ್ ಆನ್ ದಿ ಅವರ್ composition of any good brick earth. So magnesia is one of the important parameter which is present in our brick. So good brick earth should contain a small quantity of magnesia, about 1% or even less than 1%. Magnesium is in brick imparts yellow tint to bricks. Excess of magnesia leads to decay of bricks. So you can see here there are yellow tints in the brick which are the
yellow tints, which are the major reason for these tints are from the magnesia. So these are desirable properties in the brick. Hence, you need to have the magnesia in your brick earth at a rate of 1%. Magnesium in the brick imparts yellow tint ಅಂತ ಹೇಳ್ತೀವಿ. ಸೊ ಮ್ಯಾಗ್ನೇಸಿಯಾ ನಿಮಗೆ 1%ಗಿಂತ ಕಡಿಮೆ, 1% ಕಡಿಮೆ ಇರಬೇಕು. ಮ್ಯಾಗ್ನೇಸಿಯಮ್ ಬ್ರಿಕ್ ಅಲ್ಲಿ ಇರೋದ್ರಿಂದ ಆ ಟಿಂಟ್ಗಳು ಎಲ್ಲೆಲ್ಲ ಯೆಲ್ಲೋ ಟಿಂಟ್ಗಳು ಏನು ಬರ್ತಾ ಇದೆಯಲ್ಲ ಅದೆಲ್ಲ ಮ್ಯಾಗ್ನೇಸಿಯಂ ಇರ್ತದೆ. ಎಕ್ಸೆಸ್ ಆದ್ರೆ ಏನಾಗುತ್ತೆ, ಬ್ರಿಕ್ ಅಲ್ಲಿ ಅದು ಎಕ್ಸೆಸ್ ಆದ್ರೆ ಬ್ರಿಕ್ ಡಿಕೆ ಆಗತ್ತೆ, ಡಿಟೋರಿಯೇಟ್ ಆಗುತ್ತೆ, ಬ್ರಿಕ್ ಅಲ್ಲೆಲ್ಲೇ ಕತ್ತರಿಸ್ಕೊಂಡು ಬೀಳುತ್ತೆ. ಅದು ಜಾಸ್ತಿ ಇರ್ಕೂಡ್ದು, ಕಡಿಮೆನೇ ಇರಬೇಕು. ಸೊ ಕಡಿಮೆ ಅಂದ್ರೆ 1% ಅಷ್ಟು ಇರಬೇಕು. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ವಿ ಹ್ಯಾವ್ ಸೀನ್. ಲೆಟ್ ಅಸ್ ಸಿ ಎಷ್ಟೆಷ್ಟು ಪ್ರತಿಶತ ಅದಿರಬೇಕು, ಎಷ್ಟೆಷ್ಟು ಪರ್ಸೆಂಟೇಜ್ ಇರಬೇಕು. ನಾವು ಈಗಾಗಲೇ ಒಂದು ಸರಿ ನೋಡಿದೀವಿ ಅದನ್ನ. ಇಲ್ಲಿ ಪರ್ಸೆಂಟೇಜ್ ಇಂಗ್ರೀಡಿಯೆಂಟ್ಸ್ ನಾನು ಟೇಬಲ್ ಅಲ್ಲಿ ಹಾಕಿದ್ದೀನಿ. ಸೊ ಇಂಗ್ರೀಡಿಯೆಂಟ್ಸ್ ಅಂತ ಇಲ್ಲಿದೆ. ಇಲ್ಲಿ ಪರ್ಸೆಂಟೇಜ್ ಇನ್ ಬ್ರಿಕ್ ಅರ್ತ್ ಅಲ್ಲಿ ಎಷ್ಟು ಅದು ಪರ್ಸೆಂಟೇಜ್ ಇರಬೇಕು ಅನ್ನೋದನ್ನ ನಾವು ಹೇಳಿದೀವಿ ಇಲ್ಲಿ ಬ್ರಿಕ್ ಅರ್ತ್. ಸೊ ಈ ಬ್ರಿಕ್ ಅರ್ತ್ ಅಲ್ಲಿ ಸಿಲಿಕಾ ಆರ್ ಇದ್ರ ಕೆಮಿಕಲ್ ಫಾರ್ಮುಲಾ ಬಂದ್ಬಿಟ್ಟು SiO2 ಆರ್ ಯು ಕ್ಯಾನ್ ಸೇ ಸಿಲಿಕಾನ್ ಡೈಆಕ್ಸೈಡ್ ಅಂತಾನು ಕೂಡ ಬೇಕಾದ್ರೆ ಕರಿಬಹುದು. ಇದು ಸಿಲಿಕಾ ಬಂದ್ಬಿಟ್ಟು 55% ಇರಬೇಕು, 55% ಅಷ್ಟು ಬ್ರಿಕ್ ಅರ್ತ್ ಅಲ್ಲಿ ನಿಮಗೆ ಸಿಲಿಕಾನೇ ಇರಬೇಕು. ಸಿಲಿಕಾ ಅಂದ್ರೆ ಇಟ್ಸ್ ಕೈಂಡ್ ಆಫ್ ಸ್ಯಾಂಡಿ ಲೋಮ್, ಸ್ಯಾಂಡ್ ಇರುವಂತದ್ದು. ಸೊ ಅಲ್ಯೂಮಿನಾ ಎಷ್ಟಿರಬೇಕು ಅಂತಂದ್ರೆ 30% ಅಷ್ಟಿರಬೇಕು. ಐರನ್ ಆಕ್ಸೈಡ್ ಬಂದು 8% ಅಷ್ಟಿರಬೇಕು. ಮ್ಯಾಗ್ನೇಸಿಯಾ ಬಂದ್ಬಿಟ್ಟು 5% ಅಷ್ಟಿರಬೇಕು. ಮ್ಯಾಕ್ಸಿಮಮ್ 5%, ಇದಕ್ಕಿಂತ ಮೇಲೆ ಇರ್ಕೊಡುದು. ಅದು ಪ್ರಿಫರೇಬಲಿ 1% ಇಸ್ ಗುಡ್. ಸೊ ಲೈಮ್ ಕೂಡ ಇರ್ಬೇಕಾಗತ್ತೆ. ಆರ್ಗ್ಯಾನಿಕ್ ಮ್ಯಾಟರ್ ಬಂದ್ಬಿಟ್ಟು 1% ಇರಬೇಕಾಗತ್ತೆ. ಆರ್ಗ್ಯಾನಿಕ್ ಮ್ಯಾಟರ್ 1% ಅಷ್ಟು ನಿಮಗೆ ಆ ಒಂದು ಇದರಲ್ಲಿ ಇರಬೇಕಾಗುತ್ತೆ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ಗಳು ನಮಗೆ ಇದರಲ್ಲಿ ಬ್ರಿಕ್ ಅರ್ಥಲ್ಲಿ ಇರಬೇಕಾಗುತ್ತೆ. ಯಾವುದಾದ್ರು ಸಿಲಿಕಾ, ಅಲ್ಯೂಮಿನಾ, ಐರನ್, ಮೆಗ್ನೀಸಿಯಾ, ಲೈಮ್ ಅಂಡ್ ಐರನ್, ಆರ್ಗ್ಯಾನಿಕ್ ಮ್ಯಾಟರ್ಸ್. ಇಷ್ಟು ಮೆಟೀರಿಯಲ್ಸ್ಗಳು ನಮಗೆ ವಿ ನೀಡ್ ಟು ಹ್ಯಾವ್ ಇಟ್ ಇನ್ ಅವರ್ ಗುಡ್ ಬ್ರಿಕ್ ಅರ್ತ್. ಹಾಗಾದ್ರೆ ಇದೆಲ್ಲಾನು ಗುಡ್ ಬ್ರಿಕ್ ಅರ್ತ್ ಅಲ್ಲಿ ಇರಬೇಕಾಯ್ತು. ಏನ್ ಇರಬಾರ್ದು ಹಾಗಾದ್ರೆ ಅದನ್ನ ನಾವು ಈಗ ಡಿಸ್ಕಸ್ ಮಾಡೋಣ. ದ ಹಾರ್ಮ್ಫುಲ್ ಇಂಗ್ರೀಡಿಯೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಅವರ್ ಗುಡ್ ಬ್ರಿಕ್ ಅರ್ತ್, ಅದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಇವಾಗ. ಹಾರ್ಮ್ಫುಲ್ ಇಂಗ್ರೀಡಿಯೆಂಟ್ಸ್ ಇನ್ ಗುಡ್ ಬ್ರಿಕ್ ಅರ್ತ್ ಆರ್ ಐರನ್ ಪೈರೈಟ್ಸ್. ಐರನ್ ಪೈರೈಟ್ಸ್ gets oxidized in a brick, crystallizes and split the brick into pieces. These should be carefully removed from the brick earth. ಸೊ ನಾವಿವಾಗ ಐರನ್ ಪೈರೈಟ್ ಅನ್ನುವಂಥ ಒಂದು ಮೆಟೀರಿಯಲ್ ಬ್ರಿಕ್ ಅರ್ತ್ ಅಲ್ಲಿ ಇತ್ತು ಅಂತಂದ್ರೆ ಅದು ಆಕ್ಸಿಡೈಸ್ ಆಗ್ಬಿಟ್ಟು ಬ್ರಿಕ್ ನ ಸ್ಪ್ಲಿಟ್ ಮಾಡುತ್ತೆ, ಹೋಲ್ ಮಾಡುತ್ತೆ. ಅದಕ್ಕೆ ಐರನ್ ಪೈರೈಟ್ಗಳು ಹಾರ್ಮ್ಫುಲ್ ಇಂಗ್ರೀಡಿಯೆಂಟ್ ಬ್ರಿಕ್ ಅಲ್ಲಿ. ಅದಕ್ಕೆ ಐರನ್ ಪೈರೈಟ್ಗಳು ಇರದೇ ಇರೋ ತರ ನೋಡ್ಬೇಕಾಗತ್ತೆ ನಾವು. ಎರಡನೇದಾಗಿ ಫೆಬಲ್ಸ್ ಆಫ್ ದಿ ಸ್ಟೋನ್ಸ್ ಅಂಡ್ ಗ್ರಾವೆಲ್ಸ್. ಸ್ಟೋನ್ ಪೆಬಲ್ಗಳು ಅಂದ್ರೆ ಕಲ್ಲುಗಳು, ಹಳ್ಳುಗಳು ಅದರಲ್ಲಿ ಇರ್ಬೋದು. ಇಟ್ಸ್ ಪ್ರೆಸೆನ್ಸ್ ಮೇಕ್ಸ್ ಇಟ್ ಡಿಫಿಕಲ್ಟ್ ಟು ಮಿಕ್ಸ್ ದ ಬ್ರಿಕ್ ಅರ್ತ್ thoroughly, as a result of which the bricks are not homogeneous. ಬ್ರಿಕ್ ಅರ್ತ್ ಅಲ್ಲಿ ಈ ಪೆಬಲ್ ಸ್ಟೋನ್ಸ್ ಗಳು ಇರೋದ್ರಿಂದ ಬ್ರಿಕ್ ಥರೋ ಆಗಿ ನಾವು ಅದನ್ನ ಮಿಕ್ಸ್ ನ ಮಾಡಕ್ಕಾಗಲ್ಲ, ಬ್ರಿಕ್ ಅರ್ತ್ ನ ಮಿಕ್ಸ್ ಮಾಡಕ್ಕಾಗಲ್ಲ. ಆಮೇಲೆ ಅದನ್ನ ಮೌಲ್ಡ್ ಕೂಡ ಮಾಡಕ್ಕಾಗಲ್ಲ. ಬ್ರಿಕ್ಸ್ ಬಂದ್ಬಿಟ್ಟು ಹೋಮೋಜಿನಿಯಸ್ ಆಗಿರಕ್ ಸಾಧ್ಯ ಇಲ್ಲ. ಈ ಪೆಬಲ್ಸ್ ಗಳು, ಗ್ರಾವೆಲ್ಸ್ ಗಳು ಇರಬಾರ್ದು. ಇಟ್ ಗಿವ್ಸ್ ವೀಕ್ ಪೋರಸ್ ಬ್ರಿಕ್ಸ್. ಆಲ್ಸೋ ಸಚ್ ಬ್ರಿಕ್ಸ್ ಕೆನಾಟ್ ಬಿ ರೆಡಿಲಿ ಕಟ್ ಆರ್ ವರ್ಕ್. ಈ ತರದ ಒಂದು ಪೆಬಲ್ಸ್ ಗಳು ಬ್ರಿಕ್ ಅಲ್ಲಿ ಇತ್ತು ಅಂತಂದ್ರೆ ಬ್ರಿಕ್ ನ ಒಡೆದು ಹೋಲ್ಡ್ ಮಾಡಿ ನಾವು ಕಿಂಗ್ ಕ್ಲೋಸರ್ ಮತ್ತೆ ಕ್ವೀನ್ ಕ್ಲೋಸರ್ ಅಂತ ಕರಿತೀವಿ. ಸೊ ಈ ತರ ಬ್ರಿಕ್ ನ ನಾವು ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಅಡ್ಡ ಸೀಳ್ಬೇಕಾಗತ್ತೆ ಈ ತರ. ಆಮೇಲೆ ಈ ತರಾನು ಕಟ್ ಮಾಡ್ಬೇಕಾಗತ್ತೆ ಈ ತರ ಲಾಂಜಿಟ್ಯೂಡಿನ್ ಅಲ್ಲಿ. ಕಿಂಗ್ ಕ್ಲೋಸರ್ ಮತ್ತೆ ಕ್ವೀನ್ ಕ್ಲೋಸರ್ ಅಂತ ಯು ಲರ್ನ್ ಇಟ್ ಇನ್ ಸಬ್ಸಿಕ್ವೆಂಟ್ ಚಾಪ್ಟರ್ಸ್. ಸೊ ಈ ಬ್ರಿಕ್ ನ ನಾವು ಈ ತರದ ಹಳ್ಳುಗಳಿತ್ತು ಅಂದ್ರೆ ಒಳಗಡೆ ಅದನ್ನ ಕಟ್ ಮಾಡೋಕೆ ಆಗಲ್ಲ, ಒಡೆಯೋಕ್ಕಾಗಲ್ಲ. ಹೇಗೋ ಹಾಗೋ ಒಡೆದೋಡುತ್ತೆ. ಸೈಜು ಬೇಕಾಗಿರುವಂತಹ ಶೇಪ್ ಅಲ್ಲಿ ಬರಲ್ಲ ಅದು. ಅದಕ್ಕೆ ನಮಗೆ ಟೇಬಲ್ಸ್ ಮತ್ತೆ ಗ್ರಾವೆಲ್ಸ್ ಗಳು ಹಾರ್ಮ್ಫುಲ್ ಇಂಗ್ರೀಡಿಯೆಂಟ್ಸ್ ಅಂತ ಕರೆಸ್ಕೊಳ್ತವೆ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಅಲ್ಕಲೀಸ್ ಕೂಡ ಕಡಿಮೆ ಇರಬೇಕು. ಅಲ್ಕಲೀಸ್ ಪ್ರಮಾಣ ನಮಗೆ ಜಾಸ್ತಿ ಇತ್ತು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಬ್ರಿಕ್ ಅಲ್ಲಿ ತುಂಬಾ ಇದು ಒಂದು ಹಾರ್ಮ್ಫುಲ್ ಅನ್ಡಿಸೈರಬಲ್ ಕ್ಯಾರೆಕ್ಟರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಏನದೆಲ್ಲ ಅದು ಅಂತ ನೋಡೋಣ ಇವಾಗ. ದೇರ್ ಎಕ್ಸೆಸಿವ್ ಪ್ರೆಸೆನ್ಸ್, ಅಲ್ಕಲೀಸ್ ಪ್ರೆಸೆನ್ಸ್ ಇನ್ ಎಕ್ಸೆಸ್ ಇನ್
earth renders it unsuitable for bricks. ಜಾಸ್ತಿ ಇದ್ದಾಗ ಅನ್ಸೂಟೇಬಲ್ ಆಗಿ ವರ್ಕ್ ಆಗುತ್ತೆ ಇದು, ಬಿಕಾಸ್ ಅದ್ರ ಕಲರೇ ಬೇರೆ ತರ ಬಂದ್ಬಿಡುತ್ತೆ. ದೀಸ್ ಆಕ್ಟ್ಸ್ ಆಸ್ ಅ ಫ್ಲಕ್ಸ್ ಕಾಸಿಂಗ್ ದಿ ಬ್ರಿಕ್ಸ್ ಟು ಮೆಲ್ಟ್, ಟ್ವಿಸ್ಟ್ ಅಂಡ್ ವಾರ್ಪ್. ಈ ಆಲ್ಕಲೀಸ್ ಇರೋದ್ರಿಂದ ಒಂಥರ ಫ್ಲಕ್ಸ್ ಆಗಿಬಿಟ್ಟು ಅದು ಬ್ರಿಕ್ಸ್ ನ ಮೆಲ್ಟ್ ಆಗಿ, ಟ್ವಿಸ್ಟ್ ಆಗಿ ಮತ್ತೆ ವಾರ್ಪ್ ಆಗೋಕೆ ಅದು ಸಹಾಯ ಮಾಡೋದ್ರಿಂದ ಅದು ಇಟ್ಸ್ ನಾಟ್ ಅ ಡಿಸೈರಬಲ್ ಮೆಟೀರಿಯಲ್ ingredient in the brick. Presence of common salt in the earth taken from the near seashore salts formation has similar effect those what we told now, and also makes the brick hygroscopic there by causing the efflorescence. ಸೊ ಬ್ರಿಕ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಸೀ ಶೋರ್ ಇಂದ ತಗೊಂಡಿರುವಂತ ಸಾಲ್ಟ್ ಪ್ರಮಾಣ ಜಾಸ್ತಿ ಇತ್ತು ಅಂತಂದ್ರೆ ಅವಾಗ ಅಲ್ಕಲೀಸ್ ಪ್ರಮಾಣ ಜಾಸ್ತಿ ಇದೆ ಅಂತ ಅರ್ಥ ಆಗುತ್ತೆ. ಅದು ಬಂದ್ಬಿಟ್ಟು ಏನಾಗುತ್ತೆ, ಬ್ರಿಕ್ ವಿಲ್ ಗೆಟ್ ಮೆಲ್ಟ್, ಇಟ್ ವಿಲ್ ಗೆಟ್ ಟ್ವಿಸ್ಟೆಡ್ ಅಂಡ್ ವಾರ್ಪ್, ಸುತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆ ಸುತ್ಕೊಳ್ಳೋದ್ರಿಂದ ಏನಾಗುತ್ತೆ, ನೀರು ಅಟ್ಮಾಸ್ಫಿಯರ್ ಇರುವಂತ ವಾಟರ್ನ ಅದು ಅಬ್ಸಾರ್ಬ್ ಮಾಡುತ್ತೆ. ಯಾವುದು ಬ್ರಿಕ್, ಬಿಕಾಸ್ ಆಫ್ ಅಲ್ಕಲೀಸ್, ಜಾಸ್ತಿ ಅಲ್ಕಲೀಸ್ ಇರೋದ್ರಿಂದ ಅಟ್ಮಾಸ್ಫಿಯರ್ ಇರುವಂತ ವಾಟರ್ನ ಅದು ಎತ್ಕೊಂಡ್ಬಿಟ್ಟು ಹೈಗ್ರೋಸ್ಕೋಪಿಕ್ ಆಗ್ಬಿಡುತ್ತೆ. ಹೈಗ್ರೋಸ್ಕೋಪಿಕ್ ಇಟ್ ವಿಲ್ ಅಬ್ಸಾರ್ಬ್ ವಾಟರ್ ಫ್ರಮ್ ದ ಅಟ್ಮಾಸ್ಫಿಯರ್ ಇಂದ ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟು ದೆನ್ ಅದು ಲೀಚಿಂಗ್ ಆಕ್ಷನ್ ತರ ಆಗ್ಬಿಟ್ಟು ಒಂದು ವೈಟಿಶ್ ಥಿನ್ ಲೇಯರ್ ಬಂದ್ಬಿಟ್ಟು ಬ್ರಿಕ್ ಮೇಲೆ ಬರುತ್ತೆ. ದಟ್ ವೈಟಿಶ್ ಥಿನ್ ಲೇಯರ್ ಇಸ್ ಕಾಲ್ಡ್ ಆಸ್ ಎಫ್ಲೋರೆಸೆನ್ಸ್. ಎಫ್ಲೋರೆಸೆನ್ಸ್ ಎಫೆಕ್ಟ್ ಆ ಬ್ರಿಕ್ ಮೇಲೆ ಆಗುತ್ತೆ. ಇಟ್ಸ್ ನಾಟ್ ಅ ಡಿಸೈರೇಬಲ್, ಇಟ್ ಶುಡ್ ಬಿ ಎಲಿಮಿನೇಟೆಡ್. ದಟ್ ಈಸ್ ವೈ ಅಲ್ಕಲೀಸ್ ಶುಡ್ ನಾಟ್ ಬಿ ದೇರ್ ಇನ್ ಎಕ್ಸೆಸ್ ಇನ್ ಅವರ್ ಬ್ರಿಕ್ ಅರ್ತ್. ಸೊ ರೇ ಆರ್ ಕಲರ್ ಅಂತ ಬರುತ್ತೆ. ಇದು ಪಂಜಾಬ್ ಮತ್ತೆ ಉತ್ತರ ಭಾರತದಲ್ಲಿ, ಪಂಜಾಬ್ ಅಂಡ್ ದ ನಿಯರ್ ಬೈ ಪ್ಲೇಸಸ್ ವೇರ್ ರೇ ಆರ್ ಕಲರ್ ಅಂತದ್ದು, ಇಟ್ಸ್ ಕೈಂಡ್ ಆಫ್ saline alkaline soil which comes on the surface of the brick earth. ಸೊ ಬ್ರಿಕ್ ಅರ್ತ್ ನ ನೀವು ತಗೊಳ್ಳೋ ಟೈಮಲ್ಲಿ ಅದ್ರ ಮೇಲೆ ಬಂದಿರುವಂತ ಒಂದು ಡೆಪಾಸಿಷನ್, ವೈಟ್ ಕಲರ್ ಡೆಪಾಸಿಷನ್ ನಾವು ರೇ ಆರ್ ಕಲರ್ ಅಂತ ಕರೀತಾರೆ. ಇದನ್ನು ಕೂಡ ಅನ್ಡಿಸೈರಬಲ್ ಕ್ಯಾರೆಕ್ಟರ್, ಅನ್ಡಿಸೈರಬಲ್ ಎಲಿಮೆಂಟ್ ಇನ್ ಅವರ್ ಬ್ರಿಕ್ ಅರ್ತ್. Saline and alkaline soil in many parts of the arid and semi-arid areas of Punjab, Rajasthan, these soils are infertile. ಸೊ ಈ ಸಾಯಿಲ್ಸ್ಗಳು ಇನ್ಫರ್ಟೈಲ್ ಟೈಪ್ ಇರುವಂಥ ಸಾಯಿಲ್ಗಳು, ಇದು ವೈಟ್ ಪ್ಯಾಚಸ್ಗಳು ಮೇಲೆ ಬರುತ್ತೆ ಡ್ಯೂ ಟು ಹೈ ಪ್ರೆಸೆನ್ಸ್ ಆಫ್ ಹೈ ಲೆವೆಲ್ ಏನೋ ಅಲ್ಕಲಿ ಕೈಂಡ್ ಆಫ್ ಮೆಟೀರಿಯಲ್. ಸೊ ಇದು ಪಂಜಾಬ್ ಮತ್ತು ರಾಜಸ್ಥಾನ್ ಅಂತ ಪ್ರದೇಶಗಳಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಇಟ್ಸ್ ಪ್ರೆಸೆನ್ಸ್ ಇನ್ ದ ಬ್ರಿಕ್ ಅರ್ತ್ ಪ್ರಿವೆಂಟ್ಸ್ ದಿ ಬ್ರಿಕ್ಸ್ ಫ್ರಮ್ ಬೀಯಿಂಗ್ ಪ್ರಾಪರ್ಲಿ ಬರ್ನ್ಡ್. ಇದು ಜಾಸ್ತಿ ಇತ್ತು ಅಂದರೆ ಬ್ರಿಕ್ನ ನೀವು ಕಂಪ್ಲೀಟ್ ಆಗಿ ಬರ್ನ್ ಮಾಡೋಕ್ಕಾಗಲ್ಲ. ಆಫ್ಟರ್ ಬ್ರಿಕ್ಸ್ ಬರ್ನ್ಟ್ ದ ಸಾಲ್ಟ್ crystallize and appear as irregular and unsightly white patches on the surface of the brick. ಸೊ ಇದನ್ನ ನೀವು ಹಂಗೂ ಅದನ್ನ ಯೂಸ್ ಮಾಡಿಕೊಂಡು ಬ್ರಿಕ್ ಮಾಡಿದ್ರೆ ವೈಟ್ ಪ್ಯಾಚಸ್ಗಳು ಬ್ರಿಕ್ ಮೇಲೆ ಕಂಡು ಬರ್ತವೆ. ಸಾಲ್ಟ್ ಬಂದು ಕ್ರಿಸ್ಟಲೈಸ್ ಆಗತ್ತೆ, ಅಲ್ಲೆಲ್ಲ ಚಿಕ್ಕ ಚಿಕ್ಕ ಪ್ಯಾಚಸ್ಗಳು ನಿಮಗೆ ಬ್ರಿಕ್ ಮೇಲೆ ಕಾಣಿಸುತ್ತೆ. ದಟ್ ಈಸ್ ನಾಟ್ tidy appearance, that is not aesthetic appearance. They cause the plaster and surface of the bricks to peel off layer by layer and ultimately crumble away. ಸೊ ಕಲರ್ ಮತ್ತೆ ರೇ ಜಾಸ್ತಿ ಇತ್ತು ಅಂತಂದ್ರೆ ಪ್ಲಾಸ್ಟ್ರಿಂಗ್ ಏನ್ ಮಾಡಿರ್ತೀವಲ್ಲ ಬ್ರಿಕ್ ಮೇಲೆ, ಆ ಪ್ಲಾಸ್ಟ್ರಿಂಗ್ ಅಥವಾ ಗಿಲಾವ್ ಅಂತ ಏನ್ ಕರಿತೀವಲ್ಲ ಅದು ಪೀಲಪ್ ಆಗುತ್ತೆ, ಎದ್ದು ಬಿಡತ್ತೆ ಮೇಲೆ. ಆ ಪ್ಲಾಸ್ಟ್ರಿಂಗ್ ಲೇಯರು ಆಚೆ ಬಂದ್ಬಿಡತ್ತೆ. ಆಚೆ ಬಂದು ಆಮೇಲೆ ಕ್ರಂಬಲ್ ಆಗುತ್ತೆ. ಎಂಟೈರ್ ಬ್ರಿಕ್ ಮೆಸನ್ರಿ ಕ್ರಂಬಲ್ ಆಗೋ ಚಾನ್ಸಸ್. That is why it is not desirable in the brick earth. Presence of ray color in soil should or could be easily detected by a presence of efflorescence on the side of a fresh excavation. The soil is moist. ಸೊ ಅದು ನಾವು ಈಸಿಯಾಗಿ ಐಡೆಂಟಿಫೈ ಕೂಡ ಮಾಡ್ಬೋದು. ಹೇಗೆ ಎಫ್ಲೋರೆಸೆನ್ಸ್ ಬರ್ತಾ ಇತ್ತು ಅಂತಂದ್ರೆ ಅಲ್ಲಿ ರೇ ಆರ್ ಕಲರ್ ಇತ್ತು ಅಂತ ಅರ್ಥ ಆಗುತ್ತೆ ಅಲ್ಲಿ. ಸೊ these are the harmful ingredients of the bricks. So in the madhyadalli we will see the different so let us discuss now the multiple choice question. Before that I'll show you the bricks. So subsequent chapter also you are going to see that brick. Multiple choice, the brick with the length will be having a width and a thickness. So one side of the brick will be having a small depressions that is called frog. So that is created for the binding of mortar. Frog is generally
impression made of some company or labor name, or even three any alphabet, random digits of alphabets, or even supply vendor name. So multiple choice questions. Let us see the learning outcomes from assessment of these questions. So multiple choice questions. This multiple choice questions, we are going to have certain questions and answers. So you try to answer these questions before I throw the answers. How many major constituents are there in a brick earth? 4, 5, 3, 6. There are how many constituents? 4, 5, 3, 6. 4 is a not answer. 3 is not answer. 6 is because we have lime, we have silica, we have alumina, magnesia, and iron oxide. So answer is a B: alumina, silica, lime oxides of iron, and answer. How many constituents are there? 5 numbers are there. So which one of the following the most important ingredient in brick earth? Alumina, lime, oxides of iron, silica. Most important. So obviously the answer is a D, silica, because the amount of silica present in the brick earth is 50 to 60%, and it prevents cracking and warping of raw bricks. So the answer is D, silica. Number 3, in what form should lime be present in the brick earth? Paste, lump, powder, and clinker. Obviously the answer should be answer number C, that is powder form. Lime should be present in the brick earth, the form of very finely powdered state, so as to prevent the flaking of bricks. So flaking of bricks ಆಗದೇ ಇರೋ ಥರ ಅದರಲ್ಲಿ powder form ಅಲ್ಲಿ. Excess of oxides of iron makes the brick dark in color, red in color, dark blue in color, yellow in color. ಸೊ ಐರನ್ ಆಕ್ಸೈಡು ನಿಮಗೆ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ವಿ ನಾವು, ಡಾರ್ಕ್ ಬ್ಲೂ ಇನ್ ಕಲರ್ ಬರುತ್ತೆ. ಕಡಿಮೆ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ವಿ, yellow in color ಬರುತ್ತೆ ಅಂತ. So the answer is, when it is excess, the answer is dark blue in color. So excess of iron oxide, oxides of iron makes the brick dark blue in color. Excess ಕಡಿಮೆ ಇದ್ದಾಗ yellow in color ಆಗುತ್ತೆ. So answer number 5, your what happens to raw bricks if an excess of alumina is present? ಸೊ ಅಲ್ಯೂಮಿನಾ ಪ್ರಮಾಣ ಜಾಸ್ತಿ ಇದ್ದಾಗ ಬ್ರಿಕ್ ಅರ್ಥಲ್ಲಿ ಬ್ರಿಕ್ಕಿಗೆ ಏನಾಗುತ್ತೆ? ಬಿಕಮ್ಸ್ ಹಾರ್ಡ್, ಬಿಕಮ್ಸ್ ಬ್ರಿಟಲ್, ಡಿಕೆ, shrinkage. Generally answer is D, the brick becomes shrinkage. Raw bricks develop shrinkage, cracks, warping. So shrinkage, cracking. Bricks, so alumina, if it is excess, the brick will become shrink. So raw bricks develop shrinkage, cracks, warping in the presence of excess alumina. Other 3 changes happen on burnt bricks or final brick product due to the excess of other constituents. ಬೇರೆ ಇದು becomes hard, becomes brittle, ಡಿಕೆ ಬಂದ್ಬಿಟ್ಟು ಬೇರೆ ಯಾವ್ದಾದ್ರು ಜಾಸ್ತಿ ಲೈಕ್ ಅಲ್ಯೂಮಿನಾ ಜಾಸ್ತಿ ಇದ್ರೆ ಏನಾಗುತ್ತೆ, ಒಂದು ಅಲ್ಯೂಮಿನಾ ಜಾಸ್ತಿ ಇದ್ದಾಗ ಏನಾಗುತ್ತೆ, shrinkage ಆಗುತ್ತೆ. ಈ ಥರ ಒಂದೊಂದು ಇಂಗ್ರೀಡಿಯೆಂಟ್ಗಳು ಹಾರ್ಮ್ಫುಲ್ ಇದು ಮಾಡುತ್ತೆ ಎಕ್ಸೆಸ್ ಇದ್ದಾಗ ಮಾತ್ರ. ಸೊ ನಂಬರ್ 6, what is harmful effect of presence of alkali in brick earth on bricks? Harmful effect of presence of alkali in brick earth. So decolorizes brick, efflorescence, porous bricks, flaking. Harmful effect of presence of alkali in the brick. So ಏನಾಗುತ್ತೆ? So answer is a B, efflorescence ಆಗುತ್ತೆ. Alkali exists in the form of soda and potash. Alkalis absorb moisture, and with the passage of time it gets evaporated, leaving the white powdery deposit called efflorescence. So ಮಾಯ್ಶ್ಚರ್ನ ಅಬ್ಸಾರ್ಬ್ ಮಾಡ್ಕೊಂಡು ಪೊಟ್ಯಾಶ್ ಮತ್ತು ಸೋಡಾ ಜೊತೆಗೆ ಏನು ಅಲ್ಕಲೀಸ್ ಇರುತ್ತೆ ಬ್ರಿಕ್ಕಲ್ಲಿ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ಅಂದರೆ ನೀರು ಅದರಿಂದ ಇವ್ಯಾಪರೇಟ್ ಆಗೋಗಿ
ಅಲ್ಲಿ ವೈಟ್ ಪ್ಯಾಚಸ್ಗಳು ಡೆವಲಪ್ ಆಗ್ತವೆ. ದಟ್ ಈಸ್ ಕಾಲ್ಡ್ as efflorescence and which is not desirable property in the brick etc. Number 7, why do bricks become brittle when excess silica is present? Porous are created, flaky occurs, thermal stability is lost, cohesion is lost. So answer is obviously it is a D, because cohesion is lost. Excess of silica ಇತ್ತು ಅಂತಂದ್ರೆ cohesion binding power ಅದರಲ್ಲಿ ಬರಲ್ಲ. That is why bricks become brittle, ಬೇಗ ಮುರಿದು ಹೋಗೋ ಚಾನ್ಸಸ್ ಇರುತ್ತೆ. Which of the following leads to be the formation of small pores in the brick? Iron pyrites, pebbles, organic matter and alkalis. Obviously the answer is C. Organic matter aids in burning a process. Organic ಮ್ಯಾಟರ್ಗಳು ಬರ್ನಿಂಗ್ ಪ್ರಾಸೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬರ್ನ್ ಆಗಿ ಕಂಪ್ಲೀಟ್ ಬರ್ನ್ ಆಗಿ ಹೋಗ್ಬಿಡ್ತವೆ. ಆಮೇಲೆ ಅದರಲ್ಲಿರೋ ಗ್ಯಾಸಸ್ ರಿಲೀಸ್ ಆಗಿಬಿಟ್ಟು ಅಟ್ಮಾಸ್ಫಿಯರ್ ಸೇರ್ಕೊಂಡ್ಬಿಡುತ್ತೆ. ಅಲ್ಲಿ ಒಳಗಡೆ ಫೋರಸ್ ಫಾರ್ಮ್ ಆಗುತ್ತೆ. ಲೈಕ್ ಒಂದು ಎರಡು ಹಾರ್ಡ್ ಮೆಟೀರಿಯಲ್ ಮಧ್ಯದಲ್ಲಿ ಒಂದಿಷ್ಟು ನೀವು ಏನಾದರೂ ಬರ್ನ್ ಆಗುವಂಥ ಆರ್ಗ್ಯಾನಿಕ್ ಮ್ಯಾಟರ್ ಇಟ್ಟು ಅದನ್ನ ಬರ್ನ್ ಮಾಡಿದಾಗ ಏನಾಗುತ್ತೆ, ಆ ಬರ್ನ್ ಆಗಿ ಗ್ಯಾಸ್ ಆಗಿ ಹೊರಗಡೆ ಹೋಗುತ್ತದೋ ಅಲ್ಲಿ ಒಂದು ಪೋರಸ್ನ ಕ್ರಿಯೇಟ್ ಮಾಡಿ, ಅಲ್ಲಿ ಒಂದು ಕ್ಯಾವಿಟಿನ ಕ್ರಿಯೇಟ್ ಮಾಡಿಬಿಟ್ಟು ಹೋಗುತ್ತೆ. ಅದಕ್ಕೆ ಸೊ ಪೋರ್ಸ್ ಬಂದ್ಬಿಟ್ಟು ಬ್ರಿಕ್ ಅಲ್ಲಿ ಆಗೋದು ಯಾವ್ದ್ರಿಂದ ಅಂತಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ಸ್ ಇಂದ. ಜಾಸ್ತಿ ಆರ್ಗ್ಯಾನಿಕ್ ಮ್ಯಾಟರ್ ದೊಡ್ಡ ಪ್ರಾಬ್ಲಮ್ ಆಗಿ. ದ ಪ್ರೆಸೆನ್ಸ್ of which of the below renders clay totally unsuitable for brick manufacture? Color, conquer, hay, lime. The color or ray consist of sodium sulfate. Bricks do not burn properly in presence of color. So after burning, it causes the surface of the brick to peel off and crumbles on later. So that is why colors or ray is not suitable for the brick earth. Number 10, brick earth should be dark blue in color. Is that true or false? Brick earth should be dark blue in color. True or false? Answer is B, that is false, because brick earth should be red in color. So these are the multiple choice questions. Whenever you travel, whenever go here and there, just look at the bricks. Brick should have a good ringing sound when it is tapped, and you tap it together, two bricks, and brick should, from 1 meter height, if you leave it, it should not break into two pieces, and it should have a clear red in color, uniform color. So corner should be sharp enough. All these parameters you just have to see on the sites wherever you travel or wherever you see. So anyways, my colleagues in coming classes will discuss about later. Thank you so much listening patiently. So this is our team of LMS for this particular. Thank you so much.